ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಪ್ರಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶ ವಿಪ್ಲಾವಯನ್ಮಾಮ ವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯ ಅವನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಇವತ್ತು ನಾವು ಕೇಳಬೇಕಾದ ಭಾರತದ ವೇದವ್ಯಾಸರ ಚಿಂತನೆ ಆಶ್ರಮವಾಸಿಕ ಪರ್ವ. ಈಗಾಗಲೇ ಪಾಂಡವರ ಚರಿತೆಯಲ್ಲಿ ಚಿಂತನೆಯಲ್ಲಿ ನಾವು ಅಶ್ವಮೇಧಿಕ ಪರ್ವವನ್ನು ನೋಡಿದೆವು, ಕೇಳಿದೆವು. ಅಶ್ವಮೇಧ ಯಾಗ ಮಾಡಿಕೊಂಡು ಪಾಂಡವರು ಹೇಗೆ ಲೋಕದ ನೆಲೆಯಲ್ಲಿ ಪ್ರಾಯಶ್ಚಿತ್ತ ಮಾಡಿದರು ಅನ್ನಿಸಿಕೊಳ್ಳುವಂತೆ ಆಯಿತು. ಹಾಗೆ ಅಲ್ಲಾದರೂ ರಾಜರು ಮಾಡಬೇಕಾದ ಯಜ್ಞಯಾಗದಲ್ಲಿನ ಒಂದು ಗೌಶಿ ಅಂತೂ ವ್ಯಾಸರಿದ್ದರೆ ಎಲ್ಲ ಸರಿ. ಹಿಂದೆಲ್ಲ ಭೀಷ್ಮ ಪರ್ವ, ದ್ರೋಣ ಪರ್ವ ಅಂತ ಒಂದು ಕೇಂದ್ರಿತವಾಗಿ ಒಬ್ಬರ ವಿಷಯದಲ್ಲಿ ಬಂದಿತ್ತು ಯುದ್ಧದ ಹೊತ್ತಿನಲ್ಲಿ. ಈಗ ಆಶ್ರಮವಾಸಿಕ ಪರ್ವವು ಧೃತರಾಷ್ಟ್ರ ಕೇಂದ್ರಿತವಾಗಿ ಬರ್ತಾ ಇದೆ. ಆದ್ರಿಂದ ಧೃತರಾಷ್ಟ್ರ ಪರ್ವ ಇಲ್ವಾ ಅಂತ ಕೇಳಬೇಡಿ. ಧೃತರಾಷ್ಟ್ರ ಪರ್ವ ಅಂದ್ರೆ ಆಶ್ರಮವಾಸಿಕ ಪರ್ವ. ಹಿರಿಯರು, ಹಸ್ತಿನಪುರದ ಹಿರಿಯರು ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುವ ಚಿಂತನೆ. ಇಲ್ಲಿ ಆರಂಭದಲ್ಲಿ ಜನಮೇಜಯ ಅಶ್ವಮೇಧ ಯಾಗದ ಪುಣ್ಯ ಚರಿತೆಯನ್ನು, ವೈಷ್ಣವ ಧರ್ಮಗಳನ್ನೆಲ್ಲ ಕೇಳಿಕೊಂಡಾಗ ಹೇಳತಾನವನು, ನನ್ನ ಹಿರಿಯರು ಮುಂದೆ ಹೇಗೆ ರಾಜ್ಯದಲ್ಲಿ ನೆಲೆಗೊಂಡ್ರು. ಇವ ಇದ್ದಾನಲ್ಲ ಅಜ್ಜ, ಹಿರಿಯಜ್ಜ ಧೃತರಾಷ್ಟ್ರ, ಸತು ರಾಜ. ಇವನು ಹೇಳುವಾಗ ಸತು ರಾಜ ಅಂತ ಕರೀತಾನೆ. ಅವನು ರಾಜ ಅಂದ್ರೆ ಅನಭಿಷಿಕ್ತ ದೊರೆ ಇದ್ದಾಗೆ ಅವನನ್ನು ಅಲ್ಲ ಹೇಳಿಕೊಂಡ್ರು. ಮೊದಲೇನೆ ಧೃತರಾಷ್ಟ್ರ ಅಚಕ್ಷುತ್ವಾದ ರಾಜ್ಯನ್ನ ಪ್ರತಿಬದ್ಧತಾ ಅಂತ ಘೋಷಣೆ ಮಾಡಿದ್ರು ವ್ಯಾಸರಿದ್ದಾಗಲೇ. ಕಣ್ಣಿಲ್ಲದವನಾದ್ರಿಂದ ಅವನಿಗೆ ರಾಜ್ಯ ಇಲ್ಲ, ರಾಜ್ಯ ಭಾರ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ಸಿಂಹಾಸನ ಎಲ್ಲಿ ಉಂಟು ಅಂತ ಗೊತ್ತಾಗುವುದಿಲ್ಲ. ಯಾರಾದ್ರೂ ಸಿಂಹಾಸನ ಇದು ಅಂತ ಹೇಳಿ ಬೇರೆ ಎಲ್ಲಿ ಒಂದು ಕಡೆಯಲ್ಲಿ ಕುಳ್ಳಿರಿಸಿ ಬಿಟ್ರೆ ಅವನು ಬಾರಿ ಅದರಲ್ಲೇ ಜಾಪು ತೋರಿಸ್ತಾ ಇದ್ರೆ ಎಸಿಗೆ ಆಗುದಿಲ್ವಾ. ಆದ್ರಿಂದ ಧೃತರಾಷ್ಟ್ರ ಕಣ್ಣಿಲ್ಲದೆ ಇರೋದ್ರಿಂದ ರಾಜನಾಗಲಿಲ್ಲ, ಆದ್ರಿಂದ ಪಾಂಡವಾದ ಅಂತ ಆಗ್ಲೇ ಹೇಳಿಬಿಟ್ಟಿದ್ರು. ಈಗಾಗಲೇ ಮತ್ತೆ ಪಾಂಡವರಿಗೆ ಒಂದು ತುಂಡು ಕೊಟ್ಟು ಇಂದ್ರಪ್ರಸ್ಥದಲ್ಲಿ ಮೆರವಣಿಗೆ ಮಾಡಿಸುವಾಗಲೂ ಇಲ್ಲಿ ದುರ್ಯೋಧನನ್ನೇ ಅಭಿಷೇಕ ಮಾಡಿಕೊಂಡು ರಾಜ ಅಂತ ಘೋಷಣೆ ಮಾಡಿದ್ದ ಇವನೇ. ಈಗ ಬಂದ ನಂತರ ದ್ಯೂತದಲ್ಲಿ ಕಳ್ಕೊಂಡು ಇಂದ್ರಪ್ರಸ್ಥವನ್ನು ನುಂಗಿ ಹಾಕಿ ಕೊನೆಗೆ ಕೊಡದಿದ್ದಾಗ ಅವರನ್ನು ಬಡದು ಪಡೆದು ಬಿಟ್ಟ ಧರ್ಮರಾಜ ಈಗ ಹೆಸರಿಲ್ಲ. ಹಸ್ತಿನಪುರ ಪೂರ್ತಿ ಧರ್ಮರಾಜನಿಗೆ, ಅರ್ಧ ಕೊಳ್ಳಿ ಕೇಳದವನಿಗೆ ಪೂರ್ತಿ ಹೋಯ್ತು. ಈಗ ಏನ್ ರಾಜ ಆಗ್ತಾನೆ? ಅದಕ್ಕೆ ಜನಮೇಜಯ ಅವನನ್ನು ರಾಜ ಅಂತ ಎಲ್ರು ಹೇಳ್ತಾರಲ್ಲ, ಅವನು ಹೌದೊಂದು ಒಪ್ಪಿಕೊಳ್ಳುತ್ತಾನೆ. ಅದನ್ನು ನಾಚಿಕೆ ಮಾಡುವಂತೆ, ತಮಾಷೆ ಮಾಡುವಂತೆ ಸತುರಾಜ ಅತಾಮಾತ್ಯ. ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಕಳ್ಕೊಂಡಿದ್ದಾನೆ. ಮಂತ್ರಿ ಆಗದವರು ಯಾರು ಇಲ್ಲ ಅವನಿಗೆ. ಮತ್ತೆ ಹತಪುತ್ರ, ಮಕ್ಕಳು ಇಲ್ಲ. ಮತ್ತೆ ನಿರಾಶ್ರಯ, ಅವನಿಗೆ ಹೇಳಿಕೊಳ್ಳುವವರು ಯಾರಿಲ್ಲ. ನಿಜವಾಗಿದ್ದಾನೆ, ಯುಸಿದ್ದಾನೆ, ತಮ್ಮನ ಮಕ್ಕಳು ಧರ್ಮರಾಜಾದಿಗಳು ಚೆನ್ನಾಗಿದ್ದಾರೆ, ಇರ್ಲಿ. ಆದ್ರೆ ಇವನು ಹೇಳಿಕೊಳ್ಳುವಾಗ, ಕೇಳಿಕೊಳ್ಳುವಾಗ, ಧೃತರಾಷ್ಟ್ರನ ಬಗ್ಗೆ ಹೇಳುವಾಗ ಎಂಥದೂ ಇಲ್ಲದವ, ಬೀದಿ ಬಾಲಾದವ, ಹೇಳಿಕೊಳ್ಳಿಕ್ಕೆ ರಾಜ, ಸಾಯೋದ್ವರೆಗಿದ್ದಾನಲ್ಲ ಸತುರಾಜ ಅಂತ ತಮಾಷೆ ಮಾಡ್ತಾರೆ. ಅದಕ್ಕೆ ತು ಅಂದ್ರೆ ವಿಶೇಷ ಇದೆ, ಸುಮ್ಮನೆ ಹೇಳಿಕೊಳ್ಳಿಕ್ಕೆ ಮಾತ್ರ. ಆದ್ರೆ ಉಳಿದವರು ಹೇಳ್ತಾರಲ್ಲ ಅಂತ ಸುಮ್ಮನಿದ್ದ. ಧರ್ಮರಾಜನ ಹೃದಯ ವೈಶಾಲ್ಯ ಅದು. ಜನಮೇಜಯ ಕೇಳಿದ, ಕಥಮಾಸೀತ್, ಹೇಗಿದ್ದಾನೆ? ಹತೈಶ್ವರ್ಯ ಅಂತಾನೆ. ಮತ್ತೆ ಪುನಃ ಭಿಕ್ಷುಕ, ಬೇಡುವವ, ಬಡವ, ಏನೂ ಇಲ್ಲದವ, ಅವನದ್ದೇನು ಎಲ್ಲ ಕಳ್ಕೊಂಡಿದ್ದಾನೆ. ಆದ್ರಿಂದ ಈಶತನ, ಒಡೆತನವೂ ಅವನಲ್ಲಿ ಇಲ್ಲ. ಅದಕ್ಕೆ ತಮಾಷೆ ಮಾಡುದು. ರಾಜ ಅಂತ ಹೇಳಿಕೊಳ್ಳುವವ, ಕೊಚ್ಚಿಕೊಳ್ಳುವವ, ಎಲ್ಲರನ್ನು ಕಳ್ಕೊಂಡವ,
ಅದರೊಟ್ಟಿಗೆ ಗಾಂಧಾರಿ ಚ ತಪಸ್ವಿನಿ ಕಥಮಾಸೀತ್. ಇಲ್ಲಿ ಗಾಂಧಾರಿಯನ್ನು ಹೆಸರೆತ್ತಿ ಹೇಳಿದ್ರಿಂದ ಗೊತ್ತಾಗ್ತದೆ ನಮಗೆ ಧೃತರಾಷ್ಟ್ರ ಅಂತ ಹೆಸರು ಹೇಳಲಿಕ್ಕೂ ಇಷ್ಟ ಆಗ್ತದೆ. ಹಾಗೆ ಧೃತರಾಷ್ಟ್ರ ಶಬ್ದ ಹಾಕಿದ್ರೆ ರಾಷ್ಟ್ರವನ್ನು ನೋಡಿಕೊಳ್ತಾ ಇದ್ದಾನೆ ಎನ್ನುವ ಅರ್ಥ ಬಂದುಬಿಟ್ರೆ ಅದನ್ನ ಗಾಂಧಾರಿಯಿಂದ ನಾವು ಗೊತ್ತಾಗುದು. ಗಾಂಧಾರಿಯನ್ನು ಹೇಳುವಾಗಲೇ ಅಲ್ಲಿ ನೋಡಿ, ಗಾಂಧಾರಿ ಚ ತಪಸ್ವಿನಿ ಅಂತ ಹೇಳ್ತಾರೆ. ತಪಸ್ವಿನಿ ಅಂದ್ರೆ ಎರಡು ಅರ್ಥ ಇದೆ. ತಪಸ್ಸು ಮಾಡುವವಳು ಎನ್ನುವ ಅರ್ಥ, ಅದು ಇಲ್ಲ ಅಂತಲ್ಲ. ಈಗಾಗಲೇ ಅವಳ ತಪಸ್ಸು ಕಳೆದು ಹೋದದ್ದು, ಹರಿದು ಹೋದದ್ದು, ಕೃಷ್ಣನಿಗೆ ಶಾಪ ಕೊಟ್ಟದ್ದನ್ನು ನಾವು ಕೇಳಿದ್ದೇವೆ. ಅದನ್ನು ಬಹಿರಂಗಪಡಿಸಿದ್ದಾರೆ ವ್ಯಾಸರು ಹೇಳುವಾಗಲೇ. ಏನಾಯ್ತು ಅಂತ, ಗಂಡ ಮಾಡಿದ್ದಕ್ಕಿಂತ ಹೆಚ್ಚು ಮಾಡಿದ ಪುಣ್ಯ ಆಕೆ ಹೇಗೆ ಕಳ್ಕೊಂಡ್ಲು ಕೃಷ್ಣನನ್ನು. ನಿಜವಾಗಿ ಕೃಷ್ಣ ಇಲ್ಲಿ ಏನು ಅಲ್ಲ, ತಪ್ಪುಗಾರ ಅಲ್ಲ, ಇವಳು ಹೊರಿಸಿದ್ದು. ಆದ್ರೆ ಇವಳನ್ನೀಗ ತಪಸ್ವಿನಿ ಅಂತ ಕರೀಲಿಕ್ಕಿಲ್ಲ. ತಪಸ್ಸು ಎನ್ನುವ ಒಂದು ಸಾಧನೆಯನ್ನಾಗಿಸಿಕೊಂಡು ಅಧ್ಯಾತ್ಮದ ಚಿಂತನೆಯ ನೆಲೆಯಲ್ಲಿ ಧ್ಯಾನದ ಯೋಗದ ಮಾರ್ಗವನ್ನು ಹೇಳಿದ್ರೆ ಆ ಅರ್ಥದಲ್ಲಿ ಅಲ್ಲ ಇವಳು ತಪಸ್ವಿನಿ. ಒಂದು ಕಾಲದಲ್ಲಿ ಇದ್ದಾಳೆ ಪುಣ್ಯಾತ್ಮಳಾಗಿ ಧರ್ಮಾತ್ಮಳಾಗಿ. ಗಾಂಧಾರ್ಯಾ ಧರ್ಮಶೀಲತಾಮ್ ಅಂತ ವೇದವ್ಯಾಸರು ಹೇಳಿದ್ರಿಂದ ನೋಡಿಕೊಳ್ಳಿಕ್ಕೆ ಉಂಟು ಅಂತ ಹೇಳಿ ಆಯಿತು, ಇರ್ಲಿ. ವಿಶೇಷವಾಗಿ ಇನ್ನೊಂದು ಅರ್ಥ ತಪಸ್ವಿನಿ ಅಂದರೆ ತಪಸ್ಸಂತಾಪ ಎನ್ನುವ ಅರ್ಥ. ತಪಾಲೋಚನೆ ಇದ್ದ ಹಾಗೆ ದುಃಖಕ್ಕೆ ಪಾತ್ರರಾದವಳು ಅಂತ ಅರ್ಥ, ಪಿಟಿಯೇಬಲ್ ಅಂತ ಅರ್ಥ. ಅಯ್ಯೋ ಪಾಪ ಅನಿಸಿಕೊಳ್ಳುವಂತ ಗಾಂಧಾರಿಯೂ ಏನ್ ಮಾಡಿದ್ಲಪ್ಪ ಅಂತ ಈಗ ತನ್ನ ಹಿರಿಯಜ್ಜಿಯ ಬಗ್ಗೆಯೂ ಕೇಳ್ತಾ ಇದ್ದಾನೆ ಜನಮೇಜ್ಜಿಯ. ಅಯ್ಯೋ ಕಷ್ಟ ಆಯ್ತಲ್ಲ, ಮಕ್ಕಳನ್ನು ಕಳ್ಕೊಂಡವಳು, ಅರಸೊತ್ತಿಗೆ ಇಲ್ಲ, ಗಂಡನಾಗಿ ಬೀದಿ ಬಿದ್ದವಳಾಗಿದ್ದಾಳಲ್ಲ ಅಂತ ಹೇಳಿಕೊಂಡು ಆ ಅರ್ಥದಲ್ಲಿ ತಪಸ್ವಿನಿ ಅಂತ. ಎಲ್ಲಿಯಾದ್ರೂ ಅವಳಲ್ಲಿ ತಪಸ್ಸು ಎನ್ನುವ ಚಿಂತನೆ ಎನ್ನುವ ಗಾಢವಾದ ಅರ್ಥ ಉಂಟು ಅಂತ ಇಲ್ಲಿ ಹೊಳೆಯಿದ್ರೆ ಹೇಳಿಕೊಂಡು ಅದನ್ನು ತಪ್ಪಿಸಿ ಇನ್ನೊಂದು ಪಾಠಾಂತರದಲ್ಲಿ ಯಶಸ್ವಿನಿ ಮಾಡಿಬಿಟ್ಟಿದ್ದಾರೆ. ಗಾಂಧಾರಿ ಚ ಯಶಸ್ವಿನಿ ಅಂತ. ಏನು ಯಶಸ್ಸು ಅವಳಿಗೆ? ಕೆಟ್ಟ ಪ್ರಸಿದ್ಧಿ ಹೊರತು ಬಿಟ್ಟರೆ 100 ಹೆತ್ತುಕೊಂಡರು ಒಂದು ಸುತ್ತು ಒಳಿಲಿಲ್ಲಲ್ಲ ಅಂತ ಹೇಳಿ, ಪ್ರತಿಯೊಂದಕ್ಕೂ ಸುತ್ತು ಕಡಿಮೆಯಾಗಿ ಇತ್ತಲ್ಲ ಪ್ರತಿಯೊಂದು ಹೊತ್ತಿನಲ್ಲಿ ಅಂತ ಅರ್ಥ ಆಗುತ್ತೆ ನಮಗೆ. ಆದ್ರೂ ಪಾಠಾಂತರದ ಇರ್ಲಿ ಬಿಡಿ. ಹೀಗೆ ಗಾಂಧಾರಿ ಮತ್ತೆ ಧೃತರಾಷ್ಟ್ರದ ಕಥೆ ಏನು ಅಂತ ಕೇಳುತ್ತಾನೆ, ಮುಂದೇನ ನಡೆಯುತ್ತೆ ಹೇಗಿತ್ತು ಅಂತ. ಅದಕ್ಕೆ ವೈಶಂಪಾಯವರು ಗಡದಾಗಿ ಉತ್ತರ ಕೊಡುತ್ತಾರೆ, ಏನ್ ಕಷ್ಟ ಇಲ್ಲಪ್ಪ ನಿಮ್ಮ ಅಜ್ಜನಿಗೆ ಅಂತ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅಂದ್ರೆ ನಮಗೆ ಅಯ್ಯೋ ಪಾಪ ಅನಿಸ್ತದೆ, ಅವರಿಗೇನು ಅಯ್ಯೋ ಪಾಪ ಅನಿಸುವ ಹಾಗೆ ಇರಲಿಲ್ಲ ಸಿಚುವೇಶನ್ ಅಂತ ಹೇಳ್ಬೇಕೀಗ. ದುಃಖ ಉಳ್ಳವರಿಗೆ ದುಃಖ ನೆನಪಿಸಿಕೊಳ್ಳುವಷ್ಟು ಒತ್ತು ಕೊಡಬಾರದು ನಾವು. ದುಃಖ ಆದವರಿಗೆ ಆ ದುಃಖವನ್ನು ಅನುಭವಿಸಲು ಸುಮ್ಮನೆ ಆಗುವ ಕ್ಷಣವನ್ನೇ ಕೊಡಬಾರದು. ಹಾಗಿರುವೆ. ಈಗ ರಾಮನಿಗೆ ಸೀತೆಯನ್ನು ತೊರೆದ ಬಳಿಕ ಅವನಿಗೆ ಅಯ್ಯೋ ಸೀತೆ ಹೊರಟಿದ್ದಾಳಲ್ಲ ಎನ್ನತಕ್ಕಂತಹ ಒಂದು ಪೆಚ್ಚು ಮೋರೆ ಮಾಡುವಂತದ್ದಾಗಲಿ, ಎಲ್ಲಿಯಾದ್ರೂ ಮಾತಿನಲ್ಲಿ ಅದನ್ನು ಸಿಲುಕಿಸುವಂತಾಗಲಿ ಅವನಿಗೆ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಯಾಕೆಂದ್ರೆ ರಾಜ ಇದ್ದಾನೆ, ಸಹಚರರೆಲ್ಲ ಇರ್ತಾರೆ, ಮಂತ್ರಿ ಮಾಗದರು, ಕರ್ಮಾಂಗಗಳು, ಹಾಗೆ ಹೀಗೆ ಅಂತ. ಆದ್ರೆ ಅವನಿಗೆ ತನ್ನ ಹೆಂಡತಿಯ ಬಗ್ಗೆ, ಸೀತೆಯ ಬಗ್ಗೆ, ಪರಿತ್ಯಾಗದ ಬಗ್ಗೆ ಯೋಚನೆ ಮಾಡುವಷ್ಟು ಸಮಯ ಇಲ್ಲ, ಮಾಡುವಾಗೂ ಇಲ್ಲ ರಾಜಗಾಂಭೀರ್ಯದಲ್ಲಿ. ಹಾಗೆ ಧೃತರಾಷ್ಟ್ರನಿಗೆ ಆಗಿರತಕ್ಕ ನೋವನ್ನು ಅನುಭವಿಸಲು, ಎಳೆದು ನೆನಪಿಸಿಕೊಳ್ಳಲು ಅವಕಾಶವೇ ಸಿಗದಂತೆ ಪಾಂಡವರು ಮಾಡಿಬಿಟ್ಟಿದ್ದಾರೆ. ಈಗ ಅದು ಬೇಕೀಗ. ಇವ ಕೇಳಿದ್ದಾಗ ಎಂತ ಅಳ್ತಾ ಕೂತ್ರ ಏನಿಲ್ಲದವರು, ಹಾಗಾಗಿ ಗಾಂಧಾರಿಯ ಬಗ್ಗೆ ಅಯ್ಯೋ ಪಾಪವೇ ಅಂತ ಹೇಳಲಿಕ್ಕೆ ಶುರು ಮಾಡಿದೆವ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಪ್ರಾಪ್ಯ ರಾಜ್ಯಂ ಮಹಾತ್ಮಾನಃ ಪಾಂಡವಾಃ ಜಿತಶತ್ರವಃ. ನಿನ್ನ ನಿಜವಾದ ಅಜ್ಜಂದಿರ ಕಥೆಯನ್ನು ಕೇಳಿದರೆ ಅವರೆಲ್ಲ ಮಹಾತ್ಮರೇ. ಹೌದು, ನಮಗೆ ಗೊತ್ತು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇದು ಕೃಷ್ಣ ಹೇಳಿತ್ತು ಅರ್ಜುನನಿಗೆ. ಯಾರು ದೇವರೇ ಪೂರ ಅಂತ ತಿಳ್ಕೊಳ್ಳುತ್ತಾನೆ ಅವನು ಮಹಾತ್ಮನೇ. ಯಾಕೆ? ಅವನು ಮಾಡಿರತಕ್ಕ ಅವನ ಸ್ವಾಮಿಯನ್ನು, ಆತ್ಮನನ್ನು ಮಹಾನ್ ಮಾಡಿಬಿಟ್ಟಿದ್ದಾನೆ, ದೊಡ್ಡದು ಮಾಡಿದ್ದಾನೆ. ನಾವು ಯಾವುದನ್ನು ದೊಡ್ಡದು ಮಾಡ್ತೇವೋ ಆ ಆತ್ಮ ನಾವು ಆಗ್ತೇವೆ. ನಮಗೆ ಪರಮಾತ್ಮನೇ ದೊಡ್ಡದಾದ್ರೆ ನಾವು ಮಹಾತ್ಮರೇ. ನಮಗೆ ದುಡ್ಡೇ ದೊಡ್ಡದಾದ್ರೆ ಹಾಗೇನೆ ನಾವು ಮಹಾವಿತ್ತರು. ವಿತ್ತವನ್ನು ಮಹಾನ್ ಮಾಡಿದವರು ನಾವು. ಆದ್ರಿಂದ ಮಹಾನ್ ವಿತ್ತರು ನಾವು, ಮಹಾ ಧನಿಕರು ನಾವು, ದುಡ್ಡನ್ನು ದೊಡ್ಡದು ಮಾಡಿದವರು. ನಮಗೆ ಜನರೇ ದೊಡ್ಡದಾಗಿಬಿಟ್ರೆ ನಾವು ಮಹಾಜನ. ಜನರೇ ನಮಗೆ ದೊಡ್ಡವರು, ಜನ ಬೆಂಬಲವೇ. ಕೆಲವರಿಗೆ ವೃತ್ತಿಯ ದೊಡ್ಡದಾಗ್ತದೆ,
ಅದರಿಂದ ಮಹಾನ್ ಕರ್ಮಿಗಳವರು. ಮಹಾನ್ ಕರ್ಮ, ಕೃತಕರ್ಮ, ಮಹಾಕರ್ಮ ಹೇಳಿದಾಗಿ. ಹೀಗೆ ಯಾವುದು ಪಾಂಡವರು ರಾಜ್ಯವನ್ನು ಪಡೆದ ನಂತರ ಇನ್ನೂ ದೊಡ್ಡವರಾಗಿಬಿಟ್ರು. ಈಗ ಆತ್ಮಶಬ್ದವನ್ನು ದೇವರಂತ ಮಾಡಬೇಕಾಗಿಲ್ಲ. ನಾನು ಆಗ ಅರ್ಥ ಹಾಗೆ ಹೇಳಿತ್ತು, ವಾಸುದೇವ ಸರ್ವಮಿತಿ ಅಂತ ಹೇಳಿ ಮಹಾನ್ ಆತ್ಮ ಯೇಷಾಮ್ ಅಂತ ಅರ್ಥ. ಆತ್ಮ ಅಂದ್ರೆ ಪರಮಾತ್ಮ. ಯಾರಿಗೆ ಪರಮಾತ್ಮನೇ ದೊಡ್ಡ ಸಂಗತಿ ಆಗಿದ್ದನೋ, ಮಹತ್ತರವಾದ ಸಂಗತಿ ಆಗಿದ್ದನೋ ಅಂತವರು ಅಂತ. ದೇವರನ್ನು ದೊಡ್ಡದು ಮಾಡಿಕೊಂಡವರು ಅಂತ ಅರ್ಥ, ದೇವಪರರು. ಇನ್ನೊಂದು ಅರ್ಥ ಆತ್ಮ ಅಂದ್ರೆ ಜೀವ ಅಂತೆ, ಸೋಲೆ. ಇವರೇ ಮಹಾತ್ಮರು, ಅಡ್ವಾನ್ಸ್ ಸೋಲ್ಸ್, ದೊಡ್ಡ ಜನರಿವರು. ಯಾಕೆಂದ್ರೆ ಪ್ರಾಪ್ಯ ರಾಜ್ಯ, ಇವರಿಗೆ ರಾಜ್ಯ ಸಿಕ್ಕಿದೆ. ಈಗ ರಾಜ್ಯ ಸಿಕ್ಕಿದರೆ ಕೆಲವರು ಚಿಕ್ಕಾತ್ಮರಾಗ್ತಾರೆ, ಕೆಟ್ಟವರಾಗ್ತಾರೆ. ಯಾಕೆ? ಬೊಕ್ಕಸವನ್ನು ತಿನ್ನುತ್ತಾ ಆ ಭೋಗದಲ್ಲಿ ಮುಳುಗುತ್ತಾ ಸಾಧನೆಯಿಂದ ಸೊನ್ನೆ ಆಗ್ತಾರೆ. ಕೆಲವರಿಗೆ ಆಸ್ತಿ, ರಾಜ್ಯ, ಅಧಿಕಾರ, ಅಂತಸ್ತು ಸಿಕ್ಕಿದರೆ ಅದು ಹಾಳಾಗುತ್ತದೆ. ಕೆಲವರಿಗೆ ಅದು ಸಿಕ್ಕಿದರೆ ಲಾಭ ಆಗ್ತದೆ. ಯಾಕೆ? ಅದು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ. ಅವರ ರಾಜತನದಲ್ಲಿ ಎಷ್ಟು ಯಜ್ಞಗಳಂತೆ, ಯಾಗಗಳಂತೆ, ಸುಭಿಕ್ಷೆಯಂತೆ, ಜನರಿಗೆ ಬೇಕಾದಂತಹ ಶ್ರೀಮಂತಿಕೆಯಂತೆ ಎಂದು ತಿಳಿಸ್ತಾರೆ. ಅದನ್ನು ರಾಮೇ ರಾಜ್ಯಂ ಪ್ರಶಾಸತೆ ಹೇಳಿದಾಗೆ, ರಾಮ ರಾಜನಾದಾಗ ಏನು ವೈಭವ ದೇಶಕ್ಕೆ ಅಂತ. ದಶರಥನೇ 60,000 ವರ್ಷ ರಾಜ್ಯಭಾರ ಮಾಡಿದ ದಶರಥನ ರಾಜ್ಯಭಾರವನ್ನೇ ಮರೆಯುವಂತಾಯಿತು. ಕೇವಲ ಅದಕ್ಕಿಂತ 1/6 10,000 ವರ್ಷ ರಾಜ್ಯಭಾರ ಮಾಡಿದ ರಾಮಚಂದ್ರನಂತ ಇವತ್ತಿನವರೆಗೂ ನೆನಪಿಸಿಕೊಳ್ಳುತ್ತೇವೆ. ಇವತ್ತು ಅಯೋಧ್ಯೆ ಅರಸೊತ್ತಿಗೆಯಲ್ಲಿ 10-50 ಜನರು ಆಡಿ ಬಂದಿದ್ರು. ಇವತ್ತು ಮೆರೆಯುವುದು ಯಾರು? ಹಾಗೆ ಅವನು ಮಹಾತ್ಮ. ಅವ ಪ್ರಜೆಗಳಿಗೋಸ್ಕರ ಕೆಲಸ ಮಾಡಿದವ, ತನ್ನ ತನವನ್ನೆಲ್ಲ ಬದಿಗಿಟ್ಟವ, ಸ್ವಾರ್ಥ ಒಂಚೂರಿ ಇಲ್ಲ ಅದು. ಹೀಗೆ ಪಾಂಡವರೀಗ ರಾಜ್ಯವನ್ನು ಪಡೆದ ನಂತರ ಅದನ್ನು ಒಳ್ಳೆ ಧರ್ಮಕ್ಕಾಗಿ ದುಡಿಸಿಕೊಳ್ತಾರೆ. ಆರಂಭದಲ್ಲಿ ರಾಜ್ಯ ಬಂದ ತಕ್ಷಣವೇ ಅಶ್ವಮೇಧ ಯಾಗ ಆಯಿತು. ಅದು ಒಂದಲ್ಲ, ಎರಡಲ್ಲ, 3 ಆಯ್ತು. ಸಾಮಾನ್ಯ ಹೇಳುದುಂಟಲ್ಲ, ಒಂದಾದ್ರೆ ಕಮ್ಮಿ ಆಯ್ತು ಅಂತ, 2 ಆದ್ರೆ 3 ಆಗ್ತದೆ ಅಂತ. ಹಾಗೆ 3 ಮಾಡಿದ್ರಿ ಇವರು. ಅದು 5-5 ವರ್ಷದ್ದು ಪೀರಿಯಡ್ ಇದ್ದು. ಎಷ್ಟು ಗಮ್ಮತ್ತಾಯ್ತು ನೋಡಿ. 3 ಅಶ್ವಮೇಧ ಯಾಗವನ್ನು 5-5 ವರ್ಷದ ದೊಡ್ಡ ಸಂಗತಿಯಲ್ಲಿ ಕೃಷ್ಣ ವ್ಯಾಸರು ಇರುವ ಮೂಲಕ ಮಾಡಿದ್ರಿಂದ ರಾಜ್ಯ ಸಿಕ್ಕಿದ ನಂತರ ಪಾಂಡವರ ಕಥೆ ವೈಭವೋಪೇತವಾಗಿತ್ತು. ಅದರಿಂದ ಪ್ರಾಪ್ಯರಾಜ್ಯಂ ಮಹಾತ್ಮಾನಃ ಪಾಂಡವಾಹ ಜಿತ ಶತ್ರವಃ ಹತ ಶತ್ರವಃ. ಸೈನ್ಯ ಅವರದ್ದು, ಶತ್ರುಗಳು ಅಂತ ಹೇಳಿಕೊಳ್ಳುವರು ಎಲ್ಲ ಮುಗಿದೋದು, ಒಂದೂ ಇಲ್ಲ ಪಿಳ್ಳೆ. ಎಲ್ಲಾ ಶತ್ರುಗಳನ್ನು ಕಳ್ಕೊಂಡವರಾಗಿದ್ದಾರೆ ಈಗ ಅವರು. ಯಾವ ವಿರೋಧಿಗಳು ಇಲ್ಲ, ಯಾವ ನೆಲೆಯಲ್ಲಿಯೂ ವಿರೋಧಿಗಳಿಲ್ಲ ಅವರಿಗೆ. ಹಾಗೆ ಅದ್ಭುತವಾದಂತಹ ಯಶಸ್ವಿಗಳಾದಂತಹ ಅವರು ಧೃತರಾಷ್ಟ್ರಂ ಪುರಸ್ಕೃತ್ಯ ಪೃಥ್ವೀಂ ಪರ್ಯಪಾಲಯನ್. ಧೃತರಾಷ್ಟ್ರಂ ಪುರಸ್ಕೃತ್ಯ ದೊಡ್ಡಪ್ಪನನ್ನು ಎದುರಿಟ್ಟುಕೊಂಡು ರಾಜ್ಯಂ ಪರ್ಯಪಾಲಯನ್, ಪೃಥ್ವೀಂ ಪರ್ಯಪಾಲಯನ್, ನೆಲವನ್ನು ಆಳಿದರು. ಹೀಗೆ ಅಂತ ಸುತ್ತಮುತ್ತಲಿನ ಎಲ್ಲ ನೆಲವನ್ನು ಬಹಳ ಚೆನ್ನಾಗಿ ಪರಿಪರಿಯಾಗಿ ನೋಡಿಕೊಂಡ್ರು. ಬೆಳೆಯಲ್ಲಿ, ಮಳೆಯಲ್ಲಿ, ಸಂಪತ್ತಿನಲ್ಲಿ, ಆರೋಗ್ಯದಲ್ಲಿ, ಧರ್ಮದಲ್ಲಿ, ಎಲ್ಲ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿಯೂ ನೆಲ ಸುಭಿಕ್ಷೆಯಾಗುವಂತೆ, ಸುಪೂರ್ಣ ಆಗುವಂತೆ, ಸುಸಂಸ್ಕೃತ ಆಗುವಂತೆ ನೋಡಿಕೊಳ್ತಾ ಇತ್ತು. ನಮಗೆ ಬೇಕಾದ್ದು ಹಾಗೆ. ಅದನ್ನು ಪಾಂಡವರು ಏನು ಮಾಡಿದ್ರು ಕೇಳಿದ್ರೆ, ಎಲ್ಲವೂ ಯೋಗ್ಯವಾಗುವಂತೆ ಇದನ್ನು ಧೃತರಾಷ್ಟ್ರ ಮುಂದಿಟ್ಟುಕೊಂಡು ಅಂತ ಹೇಳಿಬಿಟ್ಟ. ಜನಮೇಜಯ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ವಿಷಯ ಧೃತರಾಷ್ಟ್ರ ಪುರಸ್ಕೃತಿ. ಎಲ್ಲವನ್ನೂ ಹಿರಿಯಜ್ಜನನ್ನೇ, ತಮ್ಮ ದೊಡ್ಡಪ್ಪನನ್ನೇ ಮುಂದಿಟ್ಟುಕೊಂಡು ಪಾಂಡವರು ಕೆಲಸ ಮಾಡಿದ್ರು ಅಂತ. ಯಾವಾಗ ಪಾಂಡವ ಸರ್ವಕಾರ್ಯೇಷು ಪರ್ಯಪೃಚ್ಛಂತ ತನ್ ನೃಪಂ, ಏನ್ ಕೆಲಸ ಮಾಡುವುದಾದ್ರೂ ಧೃತರಾಷ್ಟ್ರನಲ್ಲಿ ಕೇಳದೇನು ಮಾಡುವುದಿಲ್ಲ ಅಂತ. ಇದು ಅಲ್ಲಿಂದ ತಾಕಿತ್ತು ಅವರದ್ದು. ಅವರೇ ಮಾಡಿಕೊಂಡಿರತಕ್ಕಂತಹ ಒಂದು ನಿಯಮ. ಅವನಿಗೆ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದೇನು ದಿನ. ಅವ ಇವರನ್ನು ಅಪ್ಪಿಕೊಂಡು ಮುದ್ದಾಡಿಕೊಂಡು ಮೂಸಿಕೊಂಡು ತಲೆಯನ್ನು ಪರಿಚಯವೂ ಆಗತ್ತೆ ಯಾರೇನು ಎನ್ನುವುದನ್ನು. ಹಾಗೆ ಅವನು ಸಹ ಬಹಳ ಚೆನ್ನಾಗಿ ಮಕ್ಕಳ ಮೇಲಿನ ಪ್ರೀತಿಯಂತೆಯೇ, ಕರುಣೆಯಂತೆಯೇ ಆಲಿಂಗನಾದಿಗಳನ್ನು ಮಾಡಿ ಧೃತರಾಷ್ಟ್ರನು ಚೆನ್ನಾಗಿಯೇ ಇಟ್ಟುಕೊಂಡ. ಅದಕ್ಕೆ ಅನುಗುಣವನ್ನು ಮಾಡಿಕೊಂಡ್ರಿ ಇವರು. ಇವರೇ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಅವನಿಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡಿದ ಉಪಾಯ ಇಲ್ಲ ಆಗತ್ತಲ್ಲ. ಇಷ್ಟೆಲ್ಲ ಮಾಡಿ ಅದರಿಂದ ಪಾಂಡವರೇ ಧೃತರಾಷ್ಟ್ರನನ್ನು ಮೇಲಕ್ಕೆ ಇಟ್ಟು ಏನು ಅವನಿಗೆ ತೊಂದರೆ ಆಗದಂತೆ ನೋಡಿಕೊಂಡು ಸರ್ವಕಾರ್ಯೇಶು ಅಂತಾರೆ. ಏನು ಕೆಲಸ ಮಾಡುವುದಾದ್ರೂ ಇವನ ಹತ್ರ ಕೇಳು.
ಎಂತ ಬೇಕಾಗಿಲ್ಲ, ಎಲ್ಲ ಅವರದ್ದೇ, ತೆಗೆದದ್ದು ಇಟ್ಟದ್ದು ಬದ್ನದ್ದು ಮೂರ. ಆದ್ರೂ ಹೇಳುದು ಧೃತರಾಷ್ಟ್ರನ ಕೇಳಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿಟ್ರು, ಪ್ರತಿಯೊಂದು ಕೇಳಿಕೊಳ್ತಾರೆ. ಎಂತ ಮಾಡುವಾಗಲೂ ಚಕ್ರುಹು ತೇನಾಭಿ ಅನುಜ್ಞಾತ, ಮತ್ತೆ ಮತ್ತೆ ಕೇಳಿಕೊಂಡು ಅವನ ಅನುಜ್ಞೆ ಪಡೆದುಕೊಂಡು ಆದೇಶದ ಅನ್ವಯ ಹೋಗಿ ಕೇಳಿ ತಿಳಿಸಿ ಅವನ ಹತ್ರ ಆಯ್ತು ಹೇಳಿ ಒಮ್ಮೆ ಆಗುವುದನ್ನು ತಿಳಿಸಿದ್ದಲ್ಲ, ಆಗು ಮುಂಚೆ ಹೇಳಿ ಕೇಳಿ. ಅಂದ್ರೆ ಕೆಲವರಿಗೆಲ್ಲ ದೊಡ್ಡವರಿಗೆಲ್ಲ ಎಷ್ಟು ಚಂದ ನಾವೇ ಮಾಡುದಾದ್ರೂ ಅವರ ಹತ್ರ ಹೇಳದೆ ಮಾಡಿದವರಿಗೆ ಕೋಪ ಬರ್ತದೆ. ಮೊದಲು ತಿಳಿಸದಿದ್ರು ಅವರಿಗೆ ಈಗ ಹೇಳುದಾ, ಕೊನೆಗೆ ಎಲ್ಲ ಆಗಿ ಹೇಳುತ್ತಾರೆ. ಹಾಗಾಗಿ ಇವರು ಆಗಲ್ಲಂತೆ, ಮೊದಲೇ ಎಲ್ಲ ಮೀಟಿಂಗಿನ ಮುಂಚೆನೆ ಧೃತರಾಷ್ಟ್ರ ಹತ್ರ ಮಾತಾಡಿ ಹೀಗೆ ಆಗಬಹುದಾ ಅಂತ ತಿಳಿಸಿ ಎಲ್ಲಾ ಮಾಡಿಕೊಂಡು ಆ ನಂತರ ಕೆಲಸ ಮಾಡ್ತಿದ್ರು ಅಂತ. ಹೀಗೆ ಬಹಳ ಕೆಲಸಗಳನ್ನು ಅವರು ಬಹಳ ಚಂದಾಗಿ ಹೀಗೆ ಮಾಡ್ತಾ ವರ್ಷಾಣಿ ದಶಪಂಚಚ ಅಂತಾರೆ. ಕಳೆದೋಯ್ತು ಎಷ್ಟು ವರ್ಷ, 15 ವರ್ಷ ಕಳೆದ. ಅದೇ ಯಜ್ಞದ ಪೀರಿಯಡ್ ಅನ್ನು ನಾನು ಹೇಳಿದೆ, 5 ವರ್ಷದ 3 ಅಶ್ವಮೇಧ ಯಾಗದ ಅಶ್ವಮೇಧ ಪರ್ವತ ಸಮಯ ಇತ್ತು. ಹೀಗೆ 15 ವರ್ಷ ತನ್ನಷ್ಟಕ್ಕೆ ಕಳೆದು ಹೋಯಿತು. ಈಗ ನಮಗೆ ಗೊತ್ತಾಯ್ತು ಎಲ್ಲಿದ್ದೇವೆ ನಾವು ಅಂತ ಹೇಳಿಕೊಂಡು. ಧೃತರಾಷ್ಟ್ರನ ಕೊನೆ ಹೊತ್ತು ಅಂದಾಗ ಪಾಂಡವರ 36 ವರ್ಷಗಳ ಕಾಲ ರಾಜ್ಯಭಾರದಲ್ಲಿನ ಮೊದಲ 15 ವರ್ಷಗಳು ತನ್ನಷ್ಟಕ್ಕೆ ಅರ್ಧಕ್ಕರ್ಧ ಆಗುವಾಗೆ, ಇನ್ನು 3 ವರ್ಷ ಆದ್ರೆ 18 ಆಗ್ತದೆ, ಅರ್ಧ ಆಗ್ತದೆ. 72 ವರ್ಷದ ಧರ್ಮರಾಜ ಪಟ್ಟಕ್ಕೆ ಬಂದಿದ್ರೆ, ಪೀಠಕ್ಕೆ ನಿಂತಿದ್ರೆ, ಈಗ 15 ವರ್ಷ ಸಂದಿದೆ. 87 ವರ್ಷದ ಧರ್ಮರಾಜ ಇದ್ದಾನೆ. ಧೃತರಾಷ್ಟ್ರ ಸುಮಾರು 100ರ ಹತ್ತಿರದಲ್ಲಿ ಇರಬೇಕಲ್ಲ, ದೊಡ್ಡಪ್ಪ. ಅವನ ತಂದೆಯ ಅಣ್ಣ ಅಲ್ವಾ, ಸಮಾನನಾಗಿದ್ದಿಟ್ಟುಕೊಂಡು 25 ವರ್ಷಕ್ಕೆ ಪಾಂಡವನಿಗೆ ನಾವು ಮಕ್ಕಳನ್ನು ನಿರೀಕ್ಷೆ ಮಾಡಿದ್ರು, ತಡವಾಗಿ ಆದರೂ ನಿರೀಕ್ಷೆ ಮಾಡಿದ್ರು. 100ರ ಹತ್ತಿರದಲ್ಲಿ ಅಂತೂ ಖಂಡಿತ ಇದ್ದಾರೆ ಧೃತರಾಷ್ಟ್ರ. ಗಾಂಧಾರಿಯರಿಬ್ರು ಶತಮಾನ ವರ್ಷದ ಪುರುಷರವರಿಬ್ರು. ಹಾಗಾಗಿ ಅವರನ್ನೇ ಮುಂದಿಟ್ಟುಕೊಂಡು ಈಗ 15 ವರ್ಷ ಆರಾಮವಾಗಿ ಎಲ್ಲ ಕೆಲಸವರದ್ದು ಕೇಳಿ ಮಾಡ್ತಾ ಇದ್ದಾನೆ. ಇತ್ತ ಕುಂತಿ ಭೋಜ ಸುತ ಚೈವ ಗಾಂಧಾರಿ ಮನೋವರ್ತತ. ಬಹಳ ಚೆನ್ನಾಗಿ ಇವಳು ಕುಂತಿ ಗಾಂಧಾರಿಯ ಸೇವೆ ಮಾಡ್ತಾಳೆ. ಹೇಗೆ ಧೃತರಾಷ್ಟ್ರನ ಸೇವೆಯನ್ನು ಪಾಂಡವರೆಲ್ಲ ಭಾರಿ ಅಚ್ಚುಕಟ್ಟಾಗಿ ಚಾಚೂ ತಪ್ಪದೆ ನಡೆಸ್ತಾ ಇದ್ದಾರೋ, ಇತ್ತ ಕುಂತಿ ಗಾಂಧಾರಿಗೆ ಅದೇ ರೀತಿಯಾಗಿ ಗುರುವೃತ್ತಿ ಗಾಂಧಾರಿಯಲ್ಲಿ, ಅಂದ್ರೆ ಅತ್ತಿಗೆ ಅಲ್ಲ, ದೊಡ್ಡವಳು, ತನ್ನ ಗಂಡನ ಅಣ್ಣನ ಹೆಂಡತಿಯಾಗಿದ್ದಾಳೆ ಹೇಳಿಕೊಂಡು, ದೊಡ್ಡವಳು ಅಂತ ಹೇಳಿಕೊಂಡು ಭಾರೀ ಆತ್ಮೀಯವಾಗಿ ಅವಳಲ್ಲಿ ಹೆಂಗ್ ಮತ್ತು ಕಣ್ಣು ಪಟ್ಟಿ ಕಟ್ಟಿಕೊಂಡಿದ್ದಾಳೆ, ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ. ಹಾಗಾಗಿ ಹೆಣ್ಣಾಗಿರುವ ಗಾಂಧಾರಿಯನ್ನು, ಇವಳು ಗೊಂತಿಗೂ ಅಷ್ಟೇ ಕಮ್ಮಿ ಏನು ವರ್ಷ ಅಲ್ಲ, ಆದರೂ ಗಾಂಧಾರಿಯನ್ನು ಭಾರಿ ಹಚ್ಚಿಕೊಂಡಿದ್ದಾಳೆ, ಸೇವೆ ಮಾಡ್ತಾ ಇದ್ದಾಳೆ. ಇಲ್ಲಿ ಉಳಿದವರೆಲ್ಲ ಇದ್ದಾರಲ್ಲ, ದ್ರೌಪದಿ ಚ ಸುಭದ್ರಾಜ ಯಾಶ್ಚಾನ್ಯ ಪಾಂಡವ ಸ್ತ್ರೀಯ, ಪಾಂಡವರ ಹೆಂಡತಿಯರು ಸುಭದ್ರೆ, ಆ ನಂತರ ದ್ರೌಪದಿ, ಮತ್ತೆ ಈ ಕರೇಣಮತಿ, ನಕಲದಿವರದೆಲ್ಲ ಸಹದೇವಿ, ಮತ್ತೆ ಅರ್ಜುನನ ಉಲೂಪಿ, ಚಿತ್ರ ಎಲ್ಲ ಬಂದಿದ್ದಾರೆ ಈಗ ಅಲ್ಲಿ ಬಂದಾಗ. ಅಥವಾ ಭೀಮಸೇನ ಕಾಳಿ ಇವರೆಲ್ಲ ಬಂದಿದ್ದಾರೆ. ಕಾಶಿರಾಜನ ಮಗಳು ಶುದ್ಧ ಭಾರತೀಯವಳು, ಇವಳಾಗಲ್ಲ, ಈಗ ಇವಳು ಶುದ್ಧ ಭಾರತಿ ಆಗಿದ್ದಾಳೆ ದ್ರೌಪದಿ, ಬಿಡಿ. ಹೀಗೆ ಇವರೆಲ್ಲರೂ ಸಹ ಇವರಿಬ್ಬರ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಮವೃತ್ತಿಂ ಅಂತ ತಯೋ ಅವರ್ತತ ಅಂತ. ಕುಂತಿಯಲ್ಲಿಯೂ ಗಾಂಧಾರಿಯಲ್ಲಿ ಇಬ್ಬರಲ್ಲಿಯೂ ಸಹ ಇವರೆಲ್ಲ ಸೊಸೆಯಂದಿರು, ಅವರಿಬ್ಬರ ಸೊಸೆಯಂದಿರು ಯಾರೆಲ್ಲಿದ್ದಾರೆ ಬಹಳ ಚೆನ್ನಾಗಿ. ಈ ಪಾಂಡವರ ಮನೆಯವರು, ಆ ಗಾಂಧಾರಿಯ ನೈಜ ಸೊಸೆಯಂದಿರ ವಿಷಯ ಅಲ್ಲ. ಈಗ ಗಾಂಧಾರಿಯನ್ನು ಉಪಾಸನೆ ಮಾಡುವಲ್ಲಿ, ಕುಂತಿಯನ್ನು ಸಹ ಸೇವೆ ಮಾಡುವಲ್ಲಿ ಕುಂತಿಯ ನಿಜವಾದ ಸೊಸೆಯಂದಿರಿ ಅಲ್ಲೆಲ್ಲ ದ್ರೌಪದಿಯಾದಿಗಳೆಲ್ಲ ಎಲ್ಲರೂ ಸಹ ಬಹಳ ಜನ. ಇಬ್ಬರಲ್ಲಿಯೂ ತರತಮ ಭಾವ ಇಲ್ಲ. ಕುಂತಿ ನಮ್ಮ ಕಾಸ ಅತ್ತೆ ಇದ್ದಾಳೆ, ಗಾಂಧಾರಿ ಅಲ್ಲ, ಹಾಗೇನಿಲ್ಲ. ಇಬ್ಬರಲ್ಲಿಯೂ ಸಹ ಒಂದೇ ಬಗೆಯಾದ ವೃತ್ತಿಯನ್ನು, ಗುರು ಸೇವೆಯನ್ನು, ಅವರ ಮಾತನ್ನು ನಡೆಸಿಕೊಳ್ತಾ ಇದ್ರು ಅಂತ. ಈ ಪಾಂಡವರೆಲ್ಲ ಧೃತರಾಷ್ಟ್ರನ ಸೇವೆ ಮಾಡ್ತಾ ಇದ್ರೆಲ್ಲ ಹೇಳ್ತಿರಲ್ಲ, ಅದು ಯಾವ ನಮೂನಿ, ಹೇಗೆ? ಅದರ ಒಂದು ವಿಸ್ತಾರದ ಗೆರೆ ಒಂದನ್ನು ವೈಶಂಪಾಯನ ಹೇಳ್ತಾರೆ. ಶಯಾನಾನಿ ಮಹಾರ್ಹಾಣಿ ವಾಸಾಂಸಿ ಆಭರಣಾನಿ ಚ ರಾಜಾರ್ಹಾಣಿ ಚ ಸರ್ವಾಣಿ ಭಕ್ಷ್ಯ ಭೋಜ್ಯಾನಿ ಅನೇಕಶಃ ಯುಧಿಷ್ಠಿರ ಮಹಾರಾಜ ಧೃತರಾಷ್ಟ್ರೇಭ್ಯ ವಾರಯತ್. ಧೃತರಾಷ್ಟ್ರನಲ್ಲಿಗೆ ಧರ್ಮರಾಜ ಇಷ್ಟನ್ನೆಲ್ಲ ಸಪ್ಲೈ ಮಾಡ್ತಿದ್ದಂತೆ, ವ್ಯವಸ್ಥೆ ಮಾಡುತ್ತಿದ್ದಂತೆ. ಏನೆಲ್ಲ ಕೇಳಿದ್ರೆ ಶಯನಾನಿ ಮಹಾರ್ಹಾಣಿ, ದೊಡ್ಡ ದೊಡ್ಡ ಮಟ್ಟಿನ ವೈಭವೋಪೇತವಾದ ಮಲಗುವ ವ್ಯವಸ್ಥೆಗಳು, ಹಾಸಿಗೆಗಳು ಎಲ್ಲ ಮೆತ್ತನೆಯ ಹಾಸಿಗೆಗಳು. ಯಾಕೆಂದ್ರೆ ಮೊದಲು ಮುದುಕ ಒಂದು ವಿಷಯ, ಹೆಚ್ಚು ಮಲಗ್ತಾ ಇರ್ತಾನೆ ಎನ್ನುವುದು ಸರಿಯೇ, ಆದರೂ ಅವ್ಯವಸ್ಥೆ ಆಗಬಾರ್ದಲ್ಲ, ಮಕ್ಕಳು ಸತ್ತವನಿಗೆ ಬೇಸರ ಆಗಬಾರ್ದಲ್ಲ ಹೇಳಿಕೊಂಡು ಮೆತ್ತನೆಯ ಹಾಸಿಗೆಗಳು, ಬೇಕಾದಷ್ಟು ಬೆಲೆ ಬಾಳುವ ಬಟ್ಟೆ ಬರೆಗಳು, ವಾಸಾಂಸಿ
ಬಟ್ಟೆ ಬರೆಗಳು, ಆಭರಣಗಳು, ಬಂಗಾರದ ವೈಭವಗಳು, ಹಾರ ತುರಾಯಿಗಳು, ಪುಷ್ಪ ಮಾಲೆಗಳು, ಸುಗಂಧ ದ್ರವ್ಯಗಳು, ಗಂಧಾದಿಗಳು, ಉಪಚಾರಗಳು, ರಾಜರಿಗೆ ಏನೆಲ್ಲ ಇರ್ತದೆ ಹೇಳಿ, ಪೋಷಾಕು ವ್ಯವಸ್ಥೆ, ಪರಿಮಳ ದ್ರವ್ಯಗಳು. ಈಗ ನಾವು ಕಂಸನಲ್ಲಿಗೆ ನೋಡುವಾಗ ನೋಡಿಲ್ವಾ, ಕಂಸನಲ್ಲಿಗೆ ತಗೊಂಡು ಹೋಗಲಿಕ್ಕೆ ಗಂಧ, ಬಟ್ಟೆ, ಮಾಲೆ ಎಲ್ಲ. ಹಾಗೆ ನಾವು ಇತ್ತ ಕಡೆ ನೋಡುವಾಗ ಒಂದು ಸರ್ತಿ ಕೀಚಕನಲ್ಲಿನದ್ದು ಕತೆ ಅರ್ಥ ಆಗಿದೆ ನಮಗೆ, ಹೇಗಿರ್ತಾರೆ ಅಂತೆಲ್ಲ. ಹಾಗೆ ಕೀಚಕೇನು ವಿರಾಟನೇ ಕೇಳ್ತಿದ್ದ, ಸೈರಂಧ್ರಿ ಕಲಿಸಿದ್ದೇ ಗಂಧ ಬೇಕು ನನಗೆ ಅಂತ. ಹೀಗಾಗಿ ಇಂಥ ರಾಜರಿಗೆ ಯೋಗ್ಯವಾದಂತ ಏನೊಂದು ದುರುಸುಗಳು, ಬಟ್ಟೆ ಬರೆಗಳು, ವ್ಯವಸ್ಥೆಗಳು, ಊಟಗಳು ಅವೆಲ್ಲ ಇರ್ತವೆ. ಅದನ್ನೆಲ್ಲ ಧೃತರಾಷ್ಟ್ರನಿಗೆ ಧರ್ಮರಾಜನೇ ಹೇಳಿ ಮಾಡಿಸ್ತಿದ್ದಂತೆ. ಬೇಕಾದಷ್ಟು ಕಮ್ಮಿ ಇಲ್ಲ, ಎಲ್ಲ ಊಟ ಉಪಚಾರ. ನೀವು ತಮಾಷೆ ಮಾಡಬಹುದು, ಎಂತ ತಿಂತಾನೆ ಅವನಂತ ಭಕ್ಷ್ಯ ಭೋಜ್ಯ ಏನೆಲ್ಲ ಉಂಟು, ಮದ್ದಿರೆ ಸಮೇತ ಹೆಂಡ ಸಪ್ಲೈ ಇತ್ತಂತೆ ಧೃತರಾಷ್ಟ್ರನಿಗೆ. ಕಳ್ಳು ಕುಡಿತಿದ್ದ ಧೃತರಾಷ್ಟ್ರ, ಧರ್ಮರಾಜ ವ್ಯವಸ್ಥೆ ಮಾಡ್ತಿದ್ದ, ಮಾಂಸ ತಿಂತಿದ್ದ, ವೈಭವ ಮತ್ತೇನ್ ಮಾಡ್ಲಿಕ್ಕುಂಟು. ಹೀಗೆ ಧರ್ಮರಾಜ ವ್ಯವಸ್ಥೆ ಮಾಡಿಕೊಂಡು ಧೃತರಾಷ್ಟ್ರನಿಗೆ ಬೇಕಾದ ಹಾಗೆ. ಇದರ ಎಡೆಯಲ್ಲಿ ಇನ್ನೊಂದು ಮುಖ್ಯ ಏನು ಕೇಳಿದ್ರೆ, ವ್ಯಾಸಶ್ಚ ಭಗವಾನ್ ನಿತ್ಯಂ ಆಸಾಂಚಕ್ರೆ ನೃಪೇಣ ಕಥಾ ಕುರುವನ್ ಪುರಾಣ ಋಷಿ ದೇವಋಷಿ ಪಿತೃ ರಕ್ಷಸಾಂ. ವೇದವ್ಯಾಸರಲ್ಲೇ ಇದ್ರು, ಸುಮಾರು ಸತಿ ಬಂದು ಯಾಕೆ ಇಲ್ಲಿ ಯಾಗ ಆಗ್ತಾ ಉಂಟಲ್ಲ 15 ವರ್ಷದ್ದು, ಅದರಿಂದ ವ್ಯಾಸರೇ ಇದ್ದಾರೆ ನೋಡಿ. ಇತ್ತ ಯಾಗದಲ್ಲಿ, ದೀಕ್ಷೆಯಲ್ಲಿ, ಧಾರ್ಮಿಕ ಭೂಮಿಕೆಯಲ್ಲಿ ಪಾಂಡವ. ಧೃತರಾಷ್ಟ್ರನೇನು, ಅವನೇನು ದೀಕ್ಷಿತನಲ್ಲ. ಹಾಗಾಗಿ ಅವನಿಗೆ ಗೌಜಿಯ ಊಟೋಪಚಾರಗಳು. ಆದ್ರಿಂದ ಅವನಿಗೆ ಮೆತ್ತನೆ ಆತಿಯಲ್ಲಿ ಹೇಳಿದ್ದು, ದೀಕ್ಷಿತನಾದವ ನೆಲದಲ್ಲಿ ಮಲಗಿ. ಎಲ್ಲಾ ವ್ರತಗಳಲ್ಲಿಯೂ ಕಾಮನ್ ವಿಷಯ ಏನು ಕೇಳಿದ್ರೆ, ಅದಶಯ್ಯ ನೆಲದಲ್ಲಿ ಮಲಗುವುದು, ಬ್ರಹ್ಮಚರ್ಯಂ ಆದಷ್ಟು ಬ್ರಹ್ಮಚರ್ಯವನ್ನು ಕಾಪಿಟ್ಟುಕೊಳ್ಳುವುದು, ಹೆಂಡತಿ ಇತ್ಯಾದಿಗಳ ಸಹವಾಸ ಇಲ್ಲದೆ. ಆ ನಂತರ ಕಮ್ಮಿ ಊಟ, ಸಾತ್ವಿಕ ಊಟ, ಕಮ್ಮಿ ಊಟ, ಸಾತ್ವಿಕ ಊಟ, ಮದಿರೆ, ಡ್ರಗ್ಸ್, ಮಾಂಸ ಅವೆಲ್ಲ ಇಲ್ಲ. ಅದರೊಟ್ಟಿಗೆ ಹೆಚ್ಚು ಉಪವಾಸ. ಹೆಚ್ಚು ಉಪವಾಸ ಅಂದ್ರೆ ಹೀಗೆ ಸಮಯ ಹೊತ್ತಿನಲ್ಲಿ ಮಾತ್ರ ಹಣ್ಣು ಹಂಪಲು ತಿನ್ನುವುದು, ಹಾಲು ಕುಡಿಯುವಂತ ಕ್ರಮ. ಇದರೊಟ್ಟಿಗೆ ನಿರಂತರವಾದ ದೇವರ ಜಪತಪ ಅನುಷ್ಠಾನ, ಪೂಜೆ ಪುನಸ್ಕಾರಗಳು ಅದಿದ್ದದ್ದೇ ವ್ರತದಲ್ಲಿ ಬರ್ತದೆ. ಇದು ಸಾಮಾನ್ಯಮೇತ ತಂದರೆ ಎಲ್ಲಾ ವ್ರತಗಳಿಗಿದ್ದು ಕಾಮನ್. ವ್ರತ ಮಾಡ್ತೇನೆ ಅಂದ ತಕ್ಷಣ ನೆಲದಲ್ಲಿ ಮಲಗುವುದು ಎನ್ನುವುದು ಮಾಮೂಲು. ಆದಷ್ಟು ಬ್ರಹ್ಮಚರ್ಯವನ್ನು ಕಾಪಿಡುವುದು ಸತ್ಯ. ಜಪದ ಅನುಷ್ಠಾನಗಳನ್ನು ನೆರವೇರಿಸುವ ಸ್ನಾನ, 3 ಹೊತ್ತು ಸ್ನಾನ, ಮುಳುಗಿ ಸ್ನಾನ ಮಾಡುವುದು ಎನ್ನುವುದು ನಿತ್ಯ. ಇನ್ನು ಉಪವಾಸ ಊಟ ತಿಂದ್ರಿಯಲ್ಲಿ ಏನೋ ಒಂದು ವ್ಯವಸ್ಥೆ ಇರ್ತದೆ. ಕೆಲವೊಮ್ಮೆ ಅಲವಣ ಇರ್ತದೆ, ಪಾಕದ್ದು ತಿನ್ನಿ ಅಂತ, ಕೆಲವೊಮ್ಮೆ ಅಪಕ್ವ ಇರ್ತದೆ, ಬೇಯಿಸದ್ದು ತಿನ್ನಿ ಅಂತ ಇರ್ತದೆ. ಅದೆಲ್ಲ ಕೆಲವೊಮ್ಮೆ ತಿನ್ಲಿಕ್ಕೆ ಇಲ್ಲ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಹಾರದಲ್ಲಿ. ಆದ್ರೆ ಇತರ ವಿಷಯದಲ್ಲಿ ಎಲ್ಲ ಸಿಟ್ಟು ಬರಬಾರದು, ಕ್ರೂರ ಮಾತುಗಳು ಇರಬಾರದು, ಇವೆಲ್ಲ ಮಾಮೂಲಿ. ಆದ್ರಿಂದ ಇಲ್ಲಿ ಧರ್ಮರಾಜಾದಿಗಳಿಗೆ ವ್ರತದ ನಿಯಮಗಳಿಂದಾಗಿ ಎಲ್ಲ ಉಂಟು. ಆದ್ರಿಂದ ಧೃತರಾಷ್ಟ್ರ ಹೇಳುವಾಗ ಶಯಾನಾನಿ ಮಹಾರ್ಹಾಣಿ ಅಂತ ಶುರು ಮಾಡಿ. ಅವನೇ ನೆಲದಲ್ಲಿ ಮಲಗ್ತಿರ್ಲಿಲ್ಲ. 15 ವರ್ಷದ ಅಶ್ವಮೇಧ ಯಾಗದ ಈ ಪರ್ವಕಾಲದಲ್ಲಿ ಅವನು ಗಮ್ಮತ್ನಲ್ಲಿ ತಿಂತಿದ್ದ ನೋಡಿ. ಪಾಂಡವರಿಗೆ ತಿನ್ಲಿಕ್ಕಿಲ್ಲ, ರಿಸ್ಟ್ರಿಕ್ಷನ್. ದೀಕ್ಷಿತರು, ಯಜ್ಞ ದೀಕ್ಷಿತರು. ಮತ್ತೆ ಪ್ರಾಯಶ್ಚಿತ್ತ, ಕೆಲವೊಮ್ಮೆ ಪ್ರಾಯಶ್ಚಿತ್ತ ಅಂದಾಗ ಇನ್ನೂ ಕಟ್ಟುನಿಟ್ಟು ಮಾಡ್ತಾರೆ. ನಾವು ಗಮ್ಮತ್ತಿಗಾಗಿ ಒಂದು ಹೋಮ ಹವನ ಮಾಡುವುದಕ್ಕೂ, ಅಂದ್ರೆ ದುಡ್ಡಿದೆ ಮಾಡಬೇಕೆನ್ನುವ ಪ್ರೀತಿ ಇದೆ, ಮಾಡ್ತಾ ಇದ್ದೇವೆ ಅನ್ನುವುದಕ್ಕಿಂತಲೂ ಪ್ರಾಯಶ್ಚಿತ್ತವಾಗಿ ತಪ್ಪಿನ ಏನಾದರೂ ಹೆಚ್ಚು ಕಡಿಮೆಯಲ್ಲಿ ಮಾಡುವಾಗ ಆಗ ನಾವು ನಿಗಾ ಜಾಸ್ತಿ ಮಾಡುತ್ತೇವೆ. ಅದೇ ಕರ್ಮವನ್ನು ಸ್ವಲ್ಪ ಅಟೆನ್ಷನ್ ಕೊಡುತ್ತೇವೆ. ಯಾಕೆ ತಪ್ಪಾದ್ದಕ್ಕೆ ಸರಿ ಮಾಡ್ಲಿಕ್ಕೆ ಹೊರಟದ್ದು, ಇದರಲ್ಲಿ ಮತ್ತೆ ತಪ್ಪಾದರೆ ಅಂತ ಹೇಳಿಕೊಂಡು. ಹಾಗೆ ಧರ್ಮರಾಜಾದಿಗಳು ಹತ್ಯೆಯ ಹಿನ್ನೆಲೆಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ಇದು ಗೌಜಿ ಗದ್ದಲಕ್ಕೆ ಮಾಡುವುದಲ್ಲ, ದುಡ್ಡು ತೋರಿಸಲಿಕ್ಕೆ ಮಾಡುವುದಲ್ಲ. ಇದು ಪ್ರಾಯಶ್ಚಿತ್ತ. ಧೃತರಾಷ್ಟ್ರನಿಗೆ ಅದು ಸಂಬಂಧವೇ ಇಲ್ಲ. ಅವನು ಹೊಡಿಲಿಲ್ಲ, ಬಡಿಲಿಲ್ಲ, ಕಾರಣ ಆದ್ರೂ ಪ್ರಾಯಶ್ಚಿತ್ತಕ್ಕೆ ಮಂಡೆ ಹಾಕಲಿಲ್ಲ. ಅದನ್ನು ಅವನು ಆರಾಮವಾಗಿದ್ದಾನೆ ಅಂತ. ಇತ್ತ ಇನ್ನೊಂದು ಮುಖ, ಪಾಂಡವರ ಜೊತೆಯಲ್ಲಿ ಅರಸೊತ್ತಿಗೆಯಲ್ಲಿ ಧೃತರಾಷ್ಟ್ರನಿಗೂ ಸಹ ಅವನ ಅಪ್ಪನೇ ಇದ್ದ. ಅವನಪ್ಪ ಯಾರು? ಧೃತರಾಷ್ಟ್ರನ ಅಪ್ಪ ಯಾರು? ವೇದವ್ಯಾಸರು. ವ್ಯಾಸರಿಂದ ಸೃಷ್ಟಿ ಆದ್ದಲ್ಲ ಅವನು ಅಂಬಿಕೆಯಲ್ಲಿ. ಹಾಗೆ ವ್ಯಾಸರು ಅಲ್ಲೇ ಕೂತಿದ್ರು. ಅದು ಹೇಳ್ತಾರೆ, ವ್ಯಾಸಶ್ಚ ಭಗವಾನ್, ಕಮ್ಮಿ ಅಲ್ಲ, ಅವನು ದೇವರೇ. ದೇವರೇ ಅಲ್ಲಿದ್ದಾನೆ. ಭಗವಾನ್, ಭಗವತ್ವದ ಆವಿಷ್ಕಾರ ಆಗಿದೆ ಅವನಲ್ಲಿ. ಅರ್ಥ ಆಗಿದೆ ಜನರಿಗೆ. ವೇದವ್ಯಾಸರು ಸುಮ್ಮನೆ ಒಬ್ಬ ಋಷಿ ಅಲ್ಲ, ಕಷ್ಟನ ಋಷಿ ಅಲ್ಲ, ಅವನು ಬಹಳ ದೊಡ್ಡವ. ಪುರಾಣ ಋಷಿ ಅಂತ ಇಲ್ಲಿ ಕರೀತಾರೆ. ವೈಶಂಪಾಯನ ಹೇಳುವಾಗ ಅಲ್ಲೇ ಇದ್ದಾನೆ ವ್ಯಾಸರು. ಮತ್ತೆ ವೇದವ್ಯಾಸರು ಆಸಾಂಚಕ್ರೆ ನೃಪೇಣ ಹ ಅಂದ್ರೆ ಉದ್ಗಾರ, ಅಯ್ಯವ ಅಂತ ಕಣ್ಣು ಕುರುಡನಾದ, ಎಲ್ಲವನ್ನು ಕಳ್ಕೊಂಡ, ಎಲ್ಲ ಘೋರ ಹತ್ಯೆಗೆ ಕಾರಣನಾದ ಮಹಾಪಾಪಿಯಾದ ಧೃತರಾಷ್ಟ್ರನ ಜೊತೆಯಲ್ಲಿ ವೇದವ್ಯಾಸರು ಕೂತಿದ್ರು. ಅಲ್ಲೇ ಇತ್ತು.
ಯಾಕೆಂದ್ರೆ ಕಥಾ ಕುರುವನ್, ಅವನಿಗೆ ಕತೆ ಹೇಳಲಿಕ್ಕೆ, ಚರಿತ್ರೆಯ ಇತಿಹಾಸದ ಪುಟಗಳನ್ನು ಅವನ ಎದುರು ತೆರೀಲಿಕ್ಕೆ. ಅವರಿಗೆ ಎಷ್ಟು ಗೊತ್ತುಂಟ ಕೇಳಿದರೆ ಪುರಾಣ ಋಷಿ ಅಂದದ್ದು. ವ್ಯಾಸರಿಗೆ ಧೃತರಾಷ್ಟ್ರ ಹುಟ್ಟುವಾಗಲೇ ವೇದವ್ಯಾಸರ ಅವತಾರ ಮಾಡಿ 600 ವರ್ಷ ಆಯ್ತು. ವ್ಯಾಸ ಶಶ್ವತ ವರ್ಷೀಯ ಧೃತರಾಷ್ಟ್ರಮ ಜನತ್ ಅಂತ ಹೇಳಿ ಧೃತರಾಷ್ಟ್ರ ಸೃಷ್ಟಿಯಾಗಬೇಕಾದ್ರೆ ವೇದವ್ಯಾಸರಾಗ ಅವತಾರ ಮಾಡಿ 600 ವರ್ಷ ಪಡೆದವರು ಕಮ್ಮಿಯ. ಅಷ್ಟು ದೊಡ್ಡ ಇತಿಹಾಸ ಅವರ ಕೈಯಲ್ಲಿಟ್ಟು ಅದನ್ನ ಹಳೆಯ ಋಷಿ ಅನಿಸಿಕೊಂಡ ನಿಜವಾಗಿ ಪುರಾಣ ಋಷಿ. ಏನ್ ಪುರಾಣ ಅಂದ್ರೆ ಭಗವಂತನೇ ಅಲ್ವಾ. ಸದೇವ ಸೌಮ್ಯದಮಗ್ರಾಸೀತ್, ಹಳೆಯ ಮೊದಲಿದ್ದವ ಯಾರು ಅಂದ್ರೆ ದೇವರೇ. ಮೊದಲಿದ್ದ ದೇವರೇ ಇವನು. ಎಲ್ಲ ಋಷಿಗಳಿಗೂ ಅತ್ಯಂತ ಹಳೆಯನು, ಎಲ್ಲ ಋಷಿಗಳಿಗೂ ವಿಶೇಷವಾದಂತಹ ಜ್ಞಾನವನ್ನು ಉಪದೇಶ ಮಾಡಿದವನು ಅಂತ ವೇದವ್ಯಾಸನೇ ಅವನಿಗೆ ಕತೆ ಹೇಳ್ತಾ ಇದ್ರು. ಧೃತರಾಷ್ಟ್ರ ಏನ್ ಮಾಡ್ತಿದ್ದ ಅಂದ್ರೆ ಅವನು ಕುರುಡನಾಗಿದ್ರು, ಕಿವಿಯನ್ನು ಉಪಯೋಗಿಸಿಕೊಳ್ಳುತ್ತಿದ್ದ. ಓದ್ಲಿಕ್ಕೆ ಬಾರದಿದ್ರು ಅವನು ಕಿವಿಯಲ್ಲಿ ಕೇಳಿಕೊಂಡು ಎಲ್ಲವನ್ನು ತಿಳ್ಕೊಳ್ತಿದ್ದ. ಅದು ಮುಖ್ಯ. ನೀವೊಂದೊಮ್ಮೆ ಬರೆಯುವುದಿಲ್ಲ ಆದ್ರೆ ಸುಮ್ಮನೆ ಕೂತ್ಕೊಳ್ಳಿ, ಓದುವುದಿಲ್ಲ ಆದ್ರೆ ಸುಮ್ಮನೆ ಇರಿ, ಆದ್ರೆ ಕೇಳುವುದಿಲ್ಲ ಮಾಡಬೇಕು. ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ತ್ಯಜತಿ ದುರ್ಮತಿಂ ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ತ್ಯಜತಿ ದುರ್ಮತಿಂ ಶುತ್ವಾ ಜ್ಞಾನಮವಾಪ್ನೋತಿ ಶುತ್ವಾ ಮೋಕ್ಷಂಚ ಗಚ್ಚತಿ ಅಂತ. ಕೇಳಿ ಕೇಳಿಯೇ ಒಳ್ಳೆದು ಮಾಡಲಿಕ್ಕೆ ಬರ್ತದೆ, ಕೇಳಿ ಕೇಳಿಯೇ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕಾಗ್ತದೆ, ಕೇಳಿ ಕೇಳಿಯೇ ತಪ್ಪನ್ನು ಬಿಡ್ಲಿಕ್ಕೆ ಬರ್ತದೆ, ಕೇಳಿ ಕೇಳಿಯೇ ಮೋಕ್ಷವನ್ನು ಪಡೀಲಿಕ್ಕೆ ಆಗುತ್ತದೆ. ಆದ್ರಿಂದ ಶ್ರೋತವ್ಯ, ಮೊದಲು ಮಾಡಬೇಕಾದ ನಮ್ಮ ಕೆಲಸ ಆತ್ಮಾವರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದೇವರನ್ನು ನೋಡ್ಬೇಕಾದ್ರೆ ಮೊದಲು ಕೇಳಬೇಕಲ್ಲ, ಶಾಸ್ತ್ರ ಕೇಳುವಂತ ಚಿಂತನೆಯನ್ನು ಕೇಳಿ. ಅಂದ ಕಥಾ ಕುರುವನ್ ಪುರಾಣ ಋಷಿ ದೇವ ಋಷಿ ಪಿತೃ ರಾಕ್ಷಸಾಂ. ಕತೆ ಹೇಳ್ತಾ ಕೂತಿದ್ದಾನಂತೆ ವೇದವ್ಯಾಸರು. ಯಾರದ್ದೆಲ್ಲ? ದೇವತೆಗಳ ಕತೆ, ಋಷಿಗಳ ಕತೆ, ಪಿತೃಗಳ ಕತೆ, ರಾಕ್ಷಸರ ಕತೆ. ಇದು ಹೇಳುವಾಗ ಶಬ್ದ ದೇವ ಋಷಿ ಪಿತೃ ರಾಕ್ಷಸಾಂ ಅಂತ. ದೇವತೆಗಳ ಕತೆ ನಮಗೆ ಬೇಕೆ. ಈಗ ತಾರಕಾಸುರ ಸಂಹಾರ ಆಗಲಿ, ದಕ್ಷಯಜ್ಞ ವಿನಾಶ ಆಗಲಿ, ಇತ್ತ ಶಿವನ ಒಡ್ಡೋಲಗಾಗಲಿ, ವೈಭವ ಆಗಲಿ, ದೇವರ ತಪಸ್ಸಾಗಲಿ, ಇವೆಲ್ಲ ಕೇಳಲಿಕ್ಕೆ ಉಂಟು. ಇಂದು ನನ್ನ ವೃತ್ರಾಸುರ ಸಂಹಾರ ಆಗಲಿ, ಕ್ಷೀರ ಸಮುದ್ರದ ಮಥನ ಆಗಲಿ, ಇವೆಲ್ಲ ದೇವತೆಗಳ ಕತೆ ಕೇಳಬೇಕು. ಆ ದೇವತೆಗಳ ಕಥೆಯಲ್ಲಿ ರಾಕ್ಷಸರು ಸೇರಿದ್ದಾರಲ್ಲ, ಕ್ಷೀರ ಮಥನದಲ್ಲಿ, ಅಮೃತ ಮಥನದಲ್ಲಿ, ಕ್ಷೀರಾಬ್ಧಿ ಮಥನದಲ್ಲಿ. ಆದ್ರಿಂದ ರಾಕ್ಷಸರು ಬಂದರು, ಅಲ್ಲಿ ದೇವತೆಗಳು ರಾಕ್ಷಸರಾದರು. ಮತ್ತೆ ದೇವತೆಗಳ ಜೊತೆಯಲ್ಲಿ ದೇವೈ ಸಹ ಸಹಾರಾಧ್ಯ ಪಿತರಹ ಅಂತ ಪಿತೃಗಳಿದ್ದಾರೆ, ಪಿತೃದೇವತೆಗಳಿದ್ದಾರೆ, ಅವರನ್ನು ಕೇಳಲಿಕ್ಕುಂಟು. ಭಯಂಕರ ಜೋರುಂಟು ಪಿತೃಗಳ ಕತೆ. ಒಮ್ಮೆ ನೋಡುವ, ಎಪಿಸೋಡ್ ಮಾಡುವ ನಾವು, ಹೇಗೆ ಉಂಟು ನೋಡುವ. ಕೇವಲ ಪಿತೃಗಳ ಕತೆ, ಎಷ್ಟು ಬಗೆಯ ಪಿತೃಗಳಿದ್ದಾರೆ. ಸ್ವಲ್ಪ ಶ್ರಾದ್ದ ಸಮೀಕ್ಷೆಯಲ್ಲಿ ಹೇಳಿದ್ದೇನೆ ನಾನು, ಇಲ್ಲ ಅಂತಲ್ಲ. ಅದನ್ನು ವೈಭವದ ಪುರಾಣಗಳಲ್ಲಿ 100 ಅಧ್ಯಾಯಗಳಲ್ಲಿ ಬಂದಿವೆ ಪಿತೃಚರಿತ್ರೆ. ಅಷ್ಟು ಬಗೆಯ ಪಿತೃಗಳು, ಅವರಲ್ಲಿರತಕ್ಕಂಥ ಮಾನಸ ಕನ್ಯೆಯರು, ಅವರನ್ನು ಪಡೆದಿರತಕ್ಕಂಥ ರಾಜರು. ಇವನೊಬ್ಬಳು ಸತ್ಯವತಿ ಹಚ್ಚೋದು ಹಾಗೆ ಆದದ್ದಲ್ಲ, ಅದರಂತೆ ಶುಕಾಚಾರ್ಯ ಹೆಂಡತಿ ಪೀವರಿಯೂ ಹಾಗೆ ಇದ್ದಾಳಲ್ಲ. ಹಾಗಾಗಿ ಅನೇಕ ಪಿತೃಗಳ ಚರಿತ್ರೆಗಳನ್ನು ಹೇಳ್ತಾ ಇದ್ರು. ಒಟ್ಟಿಗೆ ಋಷಿಗಳ ಬಗ್ಗೆಯೂ ಮಾತಾಡ್ತಾ ಇದ್ರು. ಇವರು ಋಷಿಗಳಲ್ವ, ತುಂಬಾ ತುಂಬಾ ದೊಡ್ಡ ದೊಡ್ಡ ಋಷಿಗಳಿದ್ದಾರೆ. ಈಗ ನೋಡಿ, ಇಲ್ಲಿ ದೇವ ಋಷಿ ಪಿತೃ ರಾಕ್ಷಸರು ಅಂತ ಹೇಳಿದ್ರು. ರಾಕ್ಷಸ ವಂಶದಲ್ಲಿ ಎಲ್ಲರೂ ಬಂದರು, ದೈತ್ಯರೆಲ್ಲ ಸೇರ್ತಾರೆ. ದೇವತೆಗಳು ಬಂದಾಗ ದೈತ್ಯರು ಬರಬೇಕಲ್ಲ, ಕಾಂಟ್ರವರ್ಸ್ ಆಗಿ ಹೋರಾಟದಂಗಳದಲ್ಲಿ. ಆದ್ರಿಂದ ದೇವತೆಗಳು ದೈತ್ಯರು ಸಮ. ದೇವತೆಗಳ ಒಟ್ಟಿಗೆ ಚಿಂತನೆಯಲ್ಲಿ ಬರುವವರು ಪಿತೃಗಳು ಸರಿ. ಆನಂತರ ದೇವತೆಗಳಿಂದ ಎರವಲು ಪಡೆದವರು ನಮ್ಮ ಲೋಕದಲ್ಲಿ ಋಷಿಗಳಿದ್ದಾರೆ, ಅವರನ್ನು ಹೇಳಿದ್ದು ಸರಿ. ಆ ಋಷಿಗಳಲ್ಲಿ 2 ಬಗೆ ಉಂಟು. ಒಂದು ರಾಜಋಷಿಗಳಿದ್ದಾರೆ, ಬ್ರಹ್ಮ ಋಷಿಗಳಿದ್ದಾರೆ. ರಾಜರು ವನ ಕಾಡಿಗೆ ಬಂದಾಗ ತಮ್ಮ ತಪಸ್ಸು ಮಾಡ್ತಾ ರಾಜಋಷಿಗಳಾಗಿರ್ತಾರೆ, ಮೆರೆಯುವವರಿರ್ತಾರೆ, ಚಿಂತನೀಯರಿರ್ತಾರೆ ಅವರು. ಹಾಗಾಗಿ ರಾಜಋಷಿಗಳು, ದೇವಋಷಿಗಳು, ಬ್ರಹ್ಮ ಋಷಿಗಳು, ಶ್ರುತಋಷಿಗಳು, ಸತ್ಯ ಋಷಿಗಳು ಹೇಳಿ ಋಷಿಗಳಲ್ಲಿ ಅನೇಕ ಪ್ರಭೇದಗಳು. ಆದ್ರಿಂದ ಇಲ್ಲಿ ದೇವಋಷಿಯಿಂದ ಒಂದು ಪಂಗಡ ಮಾಡುವುದಲ್ಲ, ದೇವಋಷಿ 2 ಪಂಗಡ. ಇಲ್ಲಿ ಮನುಷ್ಯರನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಋಷಿಗಳು ಮನುಷ್ಯರಾಗಬಹುದು, ಆದರೆ ಅವರು ವಸಿಷ್ಠಾದಿಗಳಂತ ಹೇಳಿಬಿಟ್ರೆ, ನಾವು ವಸಿಷ್ಠ ವಿಶ್ವಾಮಿತ್ರ ಅಂತ ಹೇಳಿದ್ರೆ ಮನುಷ್ಯರಾದ್ರೂ ಹೇಳಲಿಕ್ಕೆ ಬರುವುದಿಲ್ಲ ಋಷಿಗಳ ಕೆಟಗರಿಯನ್ನು. ಅದಕ್ಕೋಸ್ಕರ ಇನ್ನೊಬ್ರು ಒಂದು ಪಾಠದಲ್ಲಿ ಏನ್ ಮಾಡಿದ್ರು, ದೇವಋಷಿ ನೃಪರಾಕ್ಷಸ ಮಾಡಿಬಿಟ್ಟಿದ್ದಾರೆ ನೋಡಿ. ನೃಪ ಅಂದ್ರೆ ರಾಜರ ಚರಿತ್ರೆ ಹೇಳಿದ ಅಂತ. ಮನುಷ್ಯರ ಚರಿತ್ರೆ ಎಂತ ಉಂಟು, ರಾಜರ ಚರಿತ್ರೆ ಹೇಳಬಹುದು. ದಿಲೀಪ, ರಘು, ಅಂಬರೀಷ, ಯಯಾತಿ, ತ್ರಸದ್ದಸ್ಯು, ದುಂದು, ಇಂಥವರೊಂದೊಂದು ಮಾರ, ಇಂಥವರ ಕಥೆ ಹೇಳ್ಬಹುದು.
ಅದನ್ನ ರಾಜರ ಚರಿತ್ರೆ ಹೇಳಿಕೋಸ್ಕರ ಇಲ್ಲಿ ಒಂದು ಶಬ್ದ ಮಿಸ್ ಮಾಡಿದ್ದಾರೆ. ದೇವಋಷಿ ನೃಪರಾಕ್ಷಸಾಂ ಅಂತ ಅಲಿಪಿತ್ರೆ ಇಲ್ಲ. ನಿಜವಾಗಿ ನಾನು ಅದಕ್ಕೆ ಹೇಳಿದೆ, ಋಷಿ ಶಬ್ದದಿಂದಲೇ ಮನುಷ್ಯರನ್ನು ಹೇಳಿದಾಗ ಆದ್ರಿಂದ ಋಷಿಗಳಲ್ಲಿ ರಾಜ ಋಷಿಗಳನ್ನು ಇಟ್ಟುಕೊಂಡ್ರೆ ರಾಜರು ಬರ್ಲಿಕ್ಕಿರೋದ್ರಿಂದ ದೇವಋಷಿ ಪಿತೃ ರಾಕ್ಷಸಾಂ ಎನ್ನುವ ಪಾಠವೇ ಸರಿ. ಇಲ್ಲಿ ಪಿತೃಗಳು ಬೇಕು ನಮಗೆ. ಪಿತೃಗಳ ಚರಿತ್ರೆ ಬಹಳ ದೊಡ್ಡ ಮಟ್ಟಿನಲ್ಲಿ ಉಂಟು. ದೇವತೆಗಳ ಕೆಲಸ ಹೇಗೆ ಚಿಂತನೀಯವೋ ಯಜ್ಞಯಾಗಾದಿಗಳಲ್ಲಿ ಸಾಧನೆಯಲ್ಲಿ ಪಿತೃಗಳ ಸೇವೆಯು ಅಷ್ಟೇ ಅದ್ಭುತವಾಗಿದೆ. ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತೇಳಿ ಶ್ರುತಿ ಅವರಿಬ್ಬರ ಸೇವೆಯನ್ನು ಗಟ್ಟಿ ಮಾಡಿದೆ. ಹೀಗಾಗಿ ದೇವಋಷಿ ಚಿಂತನೆಯನ್ನು ಹೇಳಲಿಕ್ಕೋಸ್ಕರ ಇಲ್ಲಿ ಬೇಕೇ ಬೇಕು ಪಿತೃಗಳು. ಆದ್ದರಿಂದ ದೇವಋಷಿ ಪಿತೃರಾಕ್ಷಸಾಂ ಅಂತ ಹೇಳುವ ಮೂಲಕ ನಾವು ಪಾಠವನ್ನು ಶುದ್ಧಿ ಮಾಡಲಿಕ್ಕಾಗುತ್ತೆ, ಅರ್ಥ ಮಾಡಲಿಕ್ಕಾಗುತ್ತೆ. ಇನ್ನೊಂದು ಪಾಠವನ್ನು ಅಲ್ಲೇ ಹೇಳಲಿಕ್ಕೂ ಬರುತ್ತೆ ಇಲ್ಲಿ. ಆದ್ರಿಂದ ಋಷಿ ಶಬ್ದದಿಂದ ನೃಪರು ರಾಜರು ಸಿಗ್ಲಿಕ್ಕೆ ಹೋಗಿ ನಾವು ಮಧ್ಯದಲ್ಲಿ ಆಗಿ ವ್ಯತ್ಯಾಸ ಮಾಡಿ ಒಂದು ಪಿತೃವಂಶವನ್ನು ಬಿಡಬೇಕಾಗಿಲ್ಲ. ಇದೆಲ್ಲ ಕಥೆಯನ್ನು ಹೇಳುತ್ತಾ ವೇದವ್ಯಾಸರು ಜೊತೆಯಲ್ಲಿ ಕೃಪಾಚಾರ್ಯರು ಇದ್ದಾರಲ್ಲಿ. ದ್ರೋಣನ ಹೆಂಡತಿಯ ಕೃಪೆಯ ಅಣ್ಣ ಕೃಪಾಚಾರ್ಯರು, ಅವರು ಚಿರಂಜೀವಿಗಳು. ಮತ್ತೆ ವಿಷ್ಣು ತಪಸ್ಸು ಮಾಡಿ ಎತ್ತರಕ್ಕೇರಿದವರು. ಹೋರಾಟಗಳಲ್ಲಿ ಇದ್ರು ಮತ್ತೆ ಪುನಃ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಧೃತರಾಷ್ಟ್ರನ ಜೊತೆಯಲ್ಲಿ ಇದ್ದಾರೆ. ವೇದವ್ಯಾಸರ ಕಥೆ ಚಿಂತನೆಯಲ್ಲಿ ಅವರು ಸೇರಿಕೊಳ್ಳುತ್ತಾರೆ. ಹೀಗೆ ಧೃತರಾಷ್ಟ್ರನಿಗೆ ಅತ್ತ ಒಳ್ಳೆ ಭೋಗ ವ್ಯವಹಾರ, ಇತ್ತ ಒಳ್ಳೆ ಚಿಂತನೆಯ ಕತೆ ಕಡೆ ಇದೆ. ಆದ್ರೆ ಯಾವುದಕ್ಕೂ ಕೊರತೆ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ, ಆರಾಮ. ಇನ್ನೇನಾದ್ರೂ ಕೆಲಸ ಮಾಡಲಿಕ್ಕಿದ್ರೆ ಧರ್ಮಯುಕ್ತಾನಿ ಕಾರ್ಯಾಣಿ ವ್ಯವಹಾರಾನ್ವಿತಾನಿ ಚ ಧೃತರಾಷ್ಟ್ರಾಭ್ಯನುಜ್ಞಾತ ವಿದುರಃ ತಾನೇ ಕಾರಯತ್. ಇನ್ನೇನಾದ್ರೂ ಹೇಳಬೇಕಾದ್ದು ಮಾಡಬೇಕಾದ್ದೆಲ್ಲ ಇದ್ರೆ ವಿದುರನೇ ಮಾಡ್ತಿದ್ದ. ಧೃತರಾಷ್ಟ್ರಲ್ಲಿ ಯಾರಾದ್ರೂ ಬರ್ತಾರೆ, ಸಾಮಂತರು ಬರ್ತಾರೆ, ಕಪಗಾಣಿಗೆ ತರ್ತಾರೆ, ಏನು ಅಹವಾಲುಗಳು ಇರ್ತಾರೆ, ಎಲ್ಲ ಧೃತರಾಷ್ಟ್ರ ಕೇಳಿಕೊಂಡು ಆ ಕೆಲಸಗಳನ್ನೆಲ್ಲ, ವ್ಯಾವಹಾರಿಕ ಕೆಲಸಗಳನ್ನೆಲ್ಲ ಮಾಡುವುದು ಯಾರು? ವಿದುರನೇ. ಎಲ್ಲ ಕೆಲಸಗಳನ್ನು ವಿದುರ ಮಾಡ್ತಿದ್ದ. ಧೃತರಾಷ್ಟ್ರ ಹೇಳುವಾಗೆ ಧರ್ಮ ಕೆಲಸಗಳನ್ನು, ಧರ್ಮ ಕಾರ್ಯಗಳನ್ನು ಎಲ್ಲ ಮಾಡ್ತಿದ್ದ ವಿದುರ ಬಹಳ ಚೆನ್ನಾಗಿ. ಧೃತರಾಷ್ಟ್ರನಿಂದ ಕೇಳಿಕೊಂಡು ವಿದುರ ಒಳ್ಳೆ ಕೆಲಸಗಳನ್ನೆಲ್ಲ ಅವತ್ತು ಇದು ವ್ಯವಹಾರಯುಕ್ತಾನೆ ಅಂತಾನೆ. ರಾಜರು ಬರತಕ್ಕ ವ್ಯವಹಾರಕ್ಕೆ ಬೇಕಾದಂತಹ ಕೆಲಸಗಳನ್ನು ಆತನೇ ಮಾಡ್ತಿದ್ದ. ಹೀಗೆ ವಿದುರನಿಂದಾಗಿ ಧರ್ಮ ಕಾರ್ಯಗಳೆಲ್ಲ ಹೆಚ್ಚಾಗ್ತಾ ಇದ್ದವು, ನಮಗೆ ಸಿಗ್ತಾ ಇದ್ದವು. ಧೃತರಾಷ್ಟ್ರನಿಂದಾಗಿ ಅವನ ಹತ್ರ ಕೇಳಿಕೊಂಡೇ ವಿಶೇಷವಾಗಿ ವಿದುರನಿಂದ ಒಳ್ಳೆ ಕರ್ಮಾಂಗಗಳೆಲ್ಲ ನಡೀತಾ ಇದ್ದು ಅಂತಾರೆ. ಎಷ್ಟು ವ್ಯವಹಾರ ಆಗ್ತಿತ್ತು ಕೇಳಿದ್ರೆ, ಅಕರೋದ್ ಬಂಧ ಮೋಕ್ಷಂಚ ಅಂತಾನೆ. ಎಷ್ಟು ದೊಡ್ಡ ಕೆಲಸಗಳಾಗ್ತಾ ಇದ್ದವು ಕೇಳಿದ್ರೆ, ಕೆಲವರೆಲ್ಲ ರಾಜರನ್ನೆಲ್ಲ ಹಿಡಿಸಿ ಹಾಕಿದ್ದು, ಕಟ್ಟಿ ಹಾಕಿದ್ದೆಲ್ಲ ಅರಮನೆಯಲ್ಲಿದ್ದದುಂಟಲ್ಲ, ಅವರನ್ನೆಲ್ಲ ಬಿಡಿಸಿಬಿಟ್ಟಂತೆ ವಿದುರ. ಧೃತರಾಷ್ಟ್ರ ಕೇಳಿ, ಏನೋ ಸಾಮಂತರು ಮಾಡಿದ ಹೆಚ್ಚು ಕಡಿಮೆ ಇರಬಹುದು, ಅನ್ಯಾಯಗಳಿರ್ಬೋದು, ಕಳ್ಳಕಾಕರದ್ದು ಅವತ್ತಿರ್ಲಿಲ್ಲ ಹೆಚ್ಚು, ಆದದ್ದರಿದ್ರು ಇಂದಿನದ್ದು. ಅಕರೋದ್ ಬಂಧ ಮೋಕ್ಷಂಚ ವಧ್ಯಾನ ಮೋಕ್ಷಣಂತತ. ಕೆಲವು ಕೊಲ್ಲಿಕ್ಕೆ ಇತ್ತಂತೆ, ತಲೆ ಕಡಿಯುವುದು, ಗಲ್ಲು. ಆ ಗಲ್ಲು ಶಿಕ್ಷೆಗೆ ಅಂತ ಅಪರಾಧವನ್ನು, ದೇಶದ್ರೋಹವನ್ನು ಮಾಡಿದವರನ್ನು ಸಹ ಬಿಡುತ್ತಂತೆ. ಧೃತರಾಷ್ಟ್ರ ಹತ್ರ ಹೇಳಿ ವಿದುರ ಅವರನ್ನು ಒಳ್ಳೇದಾಗುವಂತೆ ಮಾಡಲಿಕ್ಕೆ ತುಂಬಾ ತುಂಬಾ ಅನುಕೂಲ ಆಗುವಂತೆ, ಗಡಿ ಅನ್ಯಾಯ ಮಾಡುವವರು, ದೇಶದ್ರೋಹಿಗಳು, ಕೊಲೆಗಡುಕರು ಇವರನ್ನೆಲ್ಲ ತೆಗೆದು ಆರಾಮವಾಗಿರುವಂತೆ ಮಾಡ್ತಿದ್ದ ಅಂತ. ಯಾಕೆಂದ್ರೆ ಇವನು ಧೃತರಾಷ್ಟ್ರನಿಗೆ ಎಲ್ಲರೂ ಸೇರಿ ಯಥಾ ಪುತ್ರ ವಿಯುಕ್ತೋಯಂ ನಕಿಂಚಿತ್ ದುಃಖಮಾಪ್ನಿಯ. ಟೋಟಲಿ ಏನು ಟಾರ್ಗೆಟ್ ಕೇಳಿದ್ರೆ, ವಿಷಯ ಏನು ಕೇಳಿದ್ರೆ, ಯಾವ ಕಾಲದಲ್ಲಿಯೂ ಧೃತರಾಷ್ಟ್ರನಿಗೆ ನೋವು ಆಗಬಾರದು. ಧೃತರಾಷ್ಟ್ರನಿಗೆ ಮಕ್ಕಳು ಸಾಯುವ ನೋವು ಇಲ್ಲದಂತೆ, ಮಕ್ಕಳ ವಿಯೋಗದ ನೋವು ಇಲ್ಲದೆ ಇರುವಂತೆ ಮಾಡಲಿಕ್ಕೋಸ್ಕರ ಹಾಗೆ ಮಾಡ್ತಿದ್ದ ಅಂತ. ಎಲ್ಲ ಧೃತರಾಷ್ಟ್ರ ಕೇಳುವಂತೆ ಮಾಡಲು ಕಾರಣ ಯಥಾಪುತ್ರ ವಿಯುಕ್ತೋಯಂ ನಕಿಂಚಿತ್, ಯಾವ ಬಗೆಯ ದುಃಖವನ್ನು ಮಾಡದಂತೆ ಮಾಡಲಿಕ್ಕೋಸ್ಕರ ಇದಿತ್ತು ಅಂತ. ಇದು ಎಲ್ಲಿವರೆಗಿತ್ತು ಎಲ್ಲರೂ ಮಾಡುವಂತ ಸೇವೆ ಕೇಳಿದರೆ, ಸವಿಶೇಷಮವರ್ತಂತ ಭೀಮಮೇಕಂ ತದಾ ವಿನ. ಇಷ್ಟೇ ವಿಷಯ, ಭೀಮನೊಂದು ಬಿಟ್ಟು ಮತ್ತೆಲ್ಲರೂ ವಿಶೇಷವಾದ ಸೇವೆಯನ್ನು ಮಾಡ್ತಿತ್ತು. ಧೃತರಾಷ್ಟ್ರನಿಗೆ ಏನು ತೊಂದರೆ ಬಾರದಂತೆ, ದುಃಖ ಆಗದಂತೆ ನೋಡಿಕೊಳ್ಳಿಕ್ಕೋಸ್ಕರ ಮುಖ್ಯವಾಗಿ ಆಗ್ತಾ ಇದ್ದ ವಿಷಯ ಕೇಳಿದರೆ, ಅವನು ಹೇಳುವಾಗೆ ಕೇಳುವುದು, ಅವನಿಗೆ ಬೇಕಾದನ್ನು ಮಾಡುವುದು. ಅವನ ಗುರುತದವರಲ್ವಾ, ಹಿಂದಿನ ಸಾಮಂತರಿಗೆಲ್ಲ ಅವನೇ ಬೇಕಲ್ವಾ. ಹಾಗಾಗಿ ಸಾಮಂತರ ಚಿಂತನೆಯಲ್ಲಿ ಎಲ್ಲ ಸೇರಿಕೊಂಡು ಮುಖ್ಯವಾಗಿ ಆಗುವಂತೆ, ಧೃತರಾಷ್ಟ್ರನಿಗೆ ಇಷ್ಟ ಆಗುವಂತೆ, ಅವನಿಗೆ ಮಕ್ಕಳ ನೋವು ಕಾಡದಂತೆ, ದುರ್ಯೋಧನನ ಫ್ರೆಂಡ್ಸ್ಗಳೆಲ್ಲ ಬರೋದು, ಆದ್ರಿಂದ ಅವರನ್ನೆಲ್ಲ ಕಟ್ಟಿ ಆಗದಂತೆ ಇಟ್ಟುಕೊಳ್ಳದಂತೆ ಅವರನ್ನೆಲ್ಲ ಬಿಡಿಸಿಕೊಂಡು ಟೋಟಲಿ ಒಟ್ಟಾರೆ ವಿಶೇಷ ಏನು ಕೇಳಿದ್ರೆ, ಯಥಾ ಪುತ್ರ ವಿಯುಕ್ತೋ ಎಂ ನಕಿಂಚಿತ್,
ದುಃಖ ಮಾಪನೀಯಾತ್ ಅಂತ ಹೇಳಿಕೊಂಡು ಸವಿಶೇಷಮವರ್ತಂತ ಭೀಮಮೇಕ. ಭೀಮನನ್ನು ಬಿಟ್ಟು. ಯಾಕೆ ಭೀಮನನ್ನು ಬಿಟ್ಟು? ಇದರ ಬಗ್ಗೆ ವಿಶೇಷವಾದಂತಹ ಮಾತನ್ನು ವೈಶಂಪಾಯನರು ಹೇಳ್ತಾರೆ. ಭೀಮನಿಗೆ ಯಾಕೆ ಅಸಮಾಧಾನ ಇತ್ತು ಕೇಳಿದ್ರೆ, ಸಹಿ ತತ್ತಸ್ಯ ವೀರಸ್ಯ ಅವನಿಗೆ ಆದದ್ದೊಂದು ಹಿಂದಿನ ಘಟನೆ ಇತ್ತು ನೋಡಿ. ಎಂತ ಹೃದಯಾತ್ ನಾಪಸರ್ಪತಿ ಅಂತ. ನಹಿ ತತ್ತಸ್ಯ ವೀರಸ್ಯ ಹೃದಯಾತ್ ಅಪಸರ್ಪತಿ. ಅವನು ಭಯಂಕರ ಜೋರು. ವೀರ ಅಂದ್ರೆ ಹಾಗೆ, ಅವರಿಗೆ ಸಂಬಂಧದ ಚಿಂತನೆ ಇಲ್ಲ. ಶುದ್ಧವಾದ ಧರ್ಮ, ಕ್ಷತ್ರಿಯ ಧರ್ಮ. ಅವನ ಹೃದಯದಲ್ಲಿ ಒಂದು ನೋವು ಗಟ್ಟಿಯಾಗಿದೆ. ಧೃತರಾಷ್ಟ್ರಸ್ಯ ದುರ್ಬುದ್ಧಿಯ ಯತ್ ವೃತ್ತಂ ದ್ಯೂತ ಮಂಡಲೇ. ದ್ಯೂತದ ಸಭೆಯಲ್ಲಿ ಏನೊಂದು ಅನ್ಯಾಯ ಆಗಿತ್ತು ದ್ರೌಪದಿಗೆ. ಆವತ್ತೇನೊಂದು ಕೀಟನೆ ಮಾಡಿದ್ದ, ಅವಮಾನಗೊಳಿಸಿದ್ದ, ಬಂಧಕಿ ಹೇಳಿದ್ದ, ಬಟ್ಟೆ ಎಳೆದಾಡಿದ್ದ, ಕೃಷ್ಣನನ್ನು ಇಡು ಅಂತ ಹೇಳುತ್ತಿದ್ದ. ಹೀಗೆಲ್ಲ ಏನೇನೋ ವಿಚಿತ್ರವಾದಂತಹ ನೋವುಗಳನ್ನು ಅನುಭವಿಸಿದ್ದ. ಅದನ್ನೆಂದೂ ಮರೀಲಿಲ್ಲಂತೆ. ಯಾಕೆಂದ್ರೆ ಅವನು ವೀರ ಇದ್ದಾನೆ, ಕ್ಷತ್ರಿಯ ವೀರ ಇದ್ದಾನೆ. ಒಬ್ಬರಲ್ಲಿ ಭಾಗಿ ಅವನ ತಪ್ಪನ್ನು ಒಪ್ಪಿಕೊಂಡು ಬದುಕುವ ಲಕ್ಷಣ ಅವನಲ್ಲಿಲ್ಲ. ತಂದೆ ಆದ್ರೇನು, ಗುರುವಾದ್ರೇನು, ತಪ್ಪು ತಪ್ಪೆ ಅಂತ ಹೇಳಿಕೊಳ್ಳುವ ನಿರ್ದಾಕ್ಷಿಣ್ಯವಾದಂತಹ ಧರ್ಮದ ಚಿಂತನೆಯಲ್ಲಿ ಭೀಮಸೇನ ಒಬ್ಬ. ಧೃತರಾಷ್ಟ್ರನಿಗೆ ಒಂದು ಕಡೆ ಹೇಳುವಾಗ ವೈಶಂಪನ ಹೇಳ್ತಾರೆ ಎಲ್ಲರೂ ಅವನಿಗೆ ಅನುಕೂಲ ಮಾಡಿಕೊಂಡಿದ್ರು ಅಂತ. ಮತ್ತೆ ಮೆಲ್ಲ ಹೇಳ್ತಾರೆ ಭೀಮಸೇನ ಒಂದಲ್ಲ, ಅವನ ಅನುಕೂಲ ಮಾಡಲಿಲ್ಲ. ಅವನೇನೇನು ಅನುಕೂಲ ಮಾಡದ ಮಾತುಗಳಿದ್ದವು ಎನ್ನುವುದು ನಾವು ನೋಡ್ಲಿಕ್ಕೆ ಬರ್ತದೆ. ಅದನ್ನು ಉಲ್ಲೇಖ ಮಾಡ್ತಾರೆ ವಾಸ್ತವವಾಗಿ. ಹಾಗಾಗಿ ಧೃತರಾಷ್ಟ್ರನಿಗೆ ಅವನ ದುರ್ಬುದ್ಧಿ ಮುಖ್ಯ ಕಾರಣ. ಈಗ ಮಾಡಿದ ದುರ್ಯೋಧನಾದಿಗಳಲ್ವಾ, ದುಶ್ಯಾಸನ ಸೇರಿ ಅಲ್ವಾ, ಶಕುನಿ ಇದ್ದಲ್ವಾ, ಕರ್ಣ ಇದ್ನ ಅಲ್ಲ, ಹೇಳಬೇಡಿ. ಧೃತರಾಷ್ಟ್ರಸ್ಯ ದುರ್ಬುದ್ಧಿಯ ಅಂತಾನೆ ವೈಶಂಪಾಯನ. ಕಾರಣ ಇವನೇ. ಧೃತರಾಷ್ಟ್ರನ ದುರ್ಬುದ್ಧಿ ಎಷ್ಟು ಕೆಲಸ ಮಾಡಿದ್ದು, ಹಾಗಾಗಿ ಈಗ ಆಗ್ತಾ ಇತ್ತು ಅಂತ. ಆದ್ರೆ ಉಳಿದವರೆಲ್ಲ ಬೇಕಾದ ಸವಿಶೇಷಮವರ್ತಂತ ಅಂದು ತುಂಬಾ ತುಂಬಾ ಹೆಚ್ಚಿಗೆ ಹೇಳಿದ್ದಕ್ಕಿಂತಲೂ ಜಾಸ್ತಿ ಉಳಿದವರೆಲ್ಲ ಅವನಿಗೆ ಇಂಬು ಕೊಟ್ಟು. ಧರ್ಮರಾಜ ಹೇಳಿದ್ದ ಏನು ಗೊತ್ತುಂಟ, ಮಯಾಚೈವ ಭವದ್ವಿಶ್ಚ, ನಾನು ಬರ್ತೇನೆ, ನೀವು ಸೇರ್ಬೇಕು. ಇವರೆಲ್ಲರೂ ಸೇರಿಕೊಂಡು ಮಾನ್ಯೇವ ನರಾಧಿಪ, ನಮ್ಮ ಅಪ್ಪ ಅಜ್ಜ ದೊಡ್ಡಪ್ಪ ಅವನು ನರಾಧಿಪ ಅದು ಹೇಳುದು. ಅವನೇ ರಾಜ, ಅವನೇ ದೊಡ್ಡವ, ಅವನು ನಮಗೆಲ್ಲ ಒಡೆಯ. ನಾವು ಎಲ್ಲರಿಗೂ ಒಡೆಯರು, ನಮಗೆ ಒಡೆಯ ಯಾರು? ಅವನಲ್ವಾ, ದೊಡ್ಡಪ್ಪ ಅಲ್ವಾ. ಆದ್ರಿಂದ ಅವರನ್ನು ನಾವು ಭಾರಿ ಗೌರವಿಸಬೇಕು, ಅವರನ್ನು ನಾವು ಅಳುವಂತೆ ಮಾಡಬಾರ್ದು. ಅವನು ಇವರ ಮೇಲೆ ಗುರುವ ವೃತ್ತಿಯನ್ನೇ ತೋರಿಸಿದ. ಇವರೆಲ್ಲ ಶಿಷ್ಯ ವೃತ್ತಿಯಂತೆ, ಸಣ್ಣವರಂತೆ, ಅವನಿಗೆ ಮಕ್ಕಳಂತೆ ಬಹಳಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡಿದ್ದಕ್ಕೆ ಧೃತರಾಷ್ಟ್ರನು ಇವರಿಗೆ ಹಾಗೇ ತಾನು ದೊಡ್ಡಪ್ಪನಾಗಿಯೇ ತಂದೆ ಸ್ಥಾನದಲ್ಲಿ ಕೂತೆ ಭಾರಿ ದೊಡ್ಡವನಂತೆ ಅವರಿಗೆ ಇಂಬು ಕೊಟ್ಟ. ವಿಶೇಷವಾಗಿ ತಾನು ಸಹ ಅವಕಾಶ ಮಾಡಿದ್ದಾನೆ. ಆದರೆ ಧರ್ಮರಾಜ ಹೇಳುತ್ತಾನೆ ಎಲ್ಲರಿಗೂ, ನಾನು ನೀವು ಎಲ್ಲರೂ ಸಹ ಧೃತರಾಷ್ಟ್ರನ ಹೇಳಿದ ಹಾಗೆ ಕೇಳಬೇಕು. ಶಾಸನ ನಿದೇಶೇ ಚೈವ, ಅವ್ರು ಹೇಳ್ತಾರೆ ನಿದೇಶೇ ಧೃತರಾಷ್ಟ್ರಂ ಯಹ ತಿಷ್ಠತಿ ಸಮಯಸ್ವರತ್. ಧೃತರಾಷ್ಟ್ರ ಹೇಳಿದಾಗಿ ಯಾರು ಕೇಳುತ್ತಾರೆ ಅವರು ನನ್ನ ಫ್ರೆಂಡ್, ನನ್ನವರು, ನನ್ನ ಸಮಾನ ಅಭಿಪ್ರಾಯ ಉಳ್ಳವರು. ಯಾರು ನಿಜವಾಗಿ ಧೃತರಾಷ್ಟ್ರ ಹೇಳಿದಂತೆ ಕೇಳುವುದಿಲ್ಲ ಅವರನ್ನು ನಾವು ಶಿಕ್ಷೆ ಮಾಡಲಿಕ್ಕೆ ಉಂಟು, ಅವರಿಗೆ ನಾವು ದಂಡ ಹಾಕ್ತೇವೆ, ಅವರನ್ನು ನಾವು ಬಡಿತೇವೆ ಅಂತಾನೆ. ವಿಪರೀತಷ್ಟವೇ ಶತ್ರು. ಧೃತರಾಷ್ಟ್ರನಿಗೆ ಇಷ್ಟ ಆಗದವನು ನನಗೂ ಇಷ್ಟ ಇಲ್ಲ, ಧೃತರಾಷ್ಟ್ರ ಇಷ್ಟ ಆದವನು ನನಗೂ ಮಿತ್ರ. ಧೃತರಾಷ್ಟ್ರನನ್ನು ದೂರುವವನು, ದ್ವೇಷಿಸುವವನು, ದೂರ ಮಾಡುವವನು ನನ್ನ ಶತ್ರುವನು. ಅವನಿಗೆ ನಾವು ನಿಗ್ರಹ ಮಾಡ್ತೇವೆ, ಅವನನ್ನು ನಾವು ಹಿಡಿತೇವೆ, ಜೋರು ಮಾಡ್ತೇವೆ. ಅವರನ್ನು ತಪ್ಪು ಮಾಡಿದ ಹೇಳಿಕೊಂಡು ನಾವು ಅವನನ್ನು ಶಿಕ್ಷೆ ಮಾಡಲಿಕ್ಕೆ ಉಂಟು. ಇದು ಘೋರ ನೋಡಿ. ಆಗದವರನ್ನು ಅವರವರ ಮೊನೋಪೋಲಿಯನ್ನು ನಡೀಲಿಕ್ಕಿಲ್ಲ. ಧರ್ಮರಾಜನ ಆದೇಶ, ನಾನು ನನ್ನವರು ಎಲ್ಲರೂ ಸೇರಿಕೊಂಡು ಅವನಿಗೆ ವಿಪರೀತ ಮಾಡಲಿಕ್ಕಿಲ್ಲ. ಧೃತರಾಷ್ಟ್ರನು ಯೋಚನೆ ಮಾಡ್ತಿದ್ದ ಮಧ್ಯೆಯಲ್ಲಿ ಅವನಿಗೂ ಗೊತ್ತಾಯ್ತು. ಅನ್ವತಪ್ಯತ ಸಂಸ್ಮೃತ್ಯ ಪುತ್ರಂ ತಂ ಮಂದಚೇತಸಂ. ಅಯ್ಯೋ ಎಷ್ಟು ಜೋರೆ ವಿಪರೀತಷ್ಟ ಮೇ ಶತ್ರು ನಿಯಮ್ಯಶ್ಚ ಭವೇ ತಂದಿದ್ದ. ಅಂಥವನ ನಾನು ಖಂಡಿತವಾಗಿಯೂ ಬಡಿತೇನೆ, ಬಗ್ಗಿಸ್ತೇನೆ ಹೇಳಿದ್ದ. ಆದರೆ ಧೃತರಾಷ್ಟ್ರನು ಸಹ ಬಹಳಷ್ಟು ಇವರ ಪ್ರೀತಿಯ ವಿಶೇಷವಾದ ಸೇವೆ, ಕಾಳಜಿ ಅನ್ನುವ ವರ್ತನೆಯನ್ನು ನೋಡಿಕೊಂಡು ಒಳಗಿಂದ ತುಂಬ ಸಂಕಟಪಟ್ಟನಂತೆ. ಅನ್ನೋ ತಪ್ಪ್ಯತ ನಿರಂತರವಾಗಿದು ನಾವು ಮಾಡುವ ಸೇವೆಯಿಂದಾಗಿ ಧೃತರಾಷ್ಟ್ರನಿಗೆ ಒಳಗಿಂದ ಪಶ್ಚಾತ್ತಾಪ ಶುರುವಾಯಿತು. ಕಷ್ಟಪಟ್ಟವ ಇವರು ನಾನು ಇಷ್ಟು ಅನ್ಯಾಯ ಮಾಡಿದ್ರು, ದೂರ ಮಾಡಿದ್ರು, ಬಡಿಲಿಕ್ಕೆ ಸಾಯಿಸ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ರು ಸಹ ಇವರು ನನ್ನನ್ನೇ ಈಗ ಪ್ರೀತಿಸ್ತಾ ಇದ್ದಾರಲ್ಲ ಹೇಳಿಕೊಂಡು ತನ್ನ ಮಗನನ್ನೇ ಯೋಚನೆ ಮಾಡ್ತಾ ಹಾಳಿನವ ಅಂತೇಳಿ ಮಗನಿಗೆ ಬೈಲಿಕ್ಷನ್ ಮಾಡಿದ. ಅನ್ನೋ ತಪ್ಪ್ಯತ ಸಂಸ್ಮೃತ್ಯ ಪುತ್ರಂ ತಂ ಮಂದಚೇತಸಂ.
ದುರ್ಬುದ್ಧಿಯವ, ಕಮ್ಮಿ ತಲೆಯವ, ಹಾಳು ಮಾಡಿದವ, ಇಷ್ಟೆಲ್ಲ ಹಾಳಿಗೆ ಕಾರಣ ಆದವ ಅಂತೇಳಿ ತನ್ನ ಮಗನನ್ನೇ ಹಳಿಯುವ. ಇದೇನಾಯ್ತು, ತನ್ನ ಮಗ ಹಾಳು ಅಂತ ಆಗಿಬಿಟ್ರೆ ಮಗ ಸತ್ತ ಅಂತ ನೋವು ಬರುವುದಿಲ್ಲ, ಅಳು ಬರುವುದಿಲ್ಲ. ಅದು ಬಾರದಂತೆ ಮಾಡಿದ ಒಂದು ಸೈಕಾಲಜಿಕಲ್ ಒಂದು ಗ್ರೌಂಡ್ ಇತ್ತು. ಧರ್ಮರಾಜಾದಿಗಳು ಯಾವ ವ್ಯಕ್ತಿಗಳಿಂದ ತನ್ನ ಮಕ್ಕಳಿಂದ ತೊಂದರೆ ಅನುಭವಿಸಿದ್ನೋ ಅದೇ ಅಪ್ಪನಿಗೆ ಭಾರಿ ಆತ್ಮೀಯವಾಗಿ ನಿಂತಾಗ ಅವನಿಗೆ ಸಂಕಟ ಆಗಿ ಏನ್ ಮಾಡ್ಲಿಕ್ಕೆ ತೋಚದೆ ತನ್ನ ಮಗನನ್ನೇ ತಾನು ಹಳೆಯುವಂತೆ ಆಯ್ತು ಸಿಚುವೇಶನ್. ಇದೊಂದು ರೀತಿಯ ವಿಚಿತ್ರವಾದಂತಹ ಚಿಕಿತ್ಸೆ. ಧೃತರಾಷ್ಟ್ರನಲ್ಲಿ ಅವನು ಯೋಚನೆ ಮಾಡಿಕೊಂಡು ಮಗನನ್ನು ಇವರು ಸಂಹರಿಸಿದ್ದಾರೆ ಅಂತ ಇವರ ಮೇಲೆ ಏನೊಂದು ಕೋಪ ಮಾಡಲಿಕ್ಕೆ ಇತ್ತು ಧೃತರಾಷ್ಟ್ರನಿಗೆ. ಅವರು ಪ್ರೀತಿ ಮಾಡುವಾಗ ಆಯ್ತು. ಅದರ ಬದಲಿಗೆ ಯಾವ ತನ್ನ ಮಕ್ಕಳನ್ನು ಪ್ರೀತಿ ಮಾಡುತ್ತಿದ್ದ ಬಹಳ ದೊಡ್ಡದು ಅಂತ ಆ ಮಕ್ಕಳನ್ನು ಇವತ್ತು ಹಳೆಯುವಂತೆ ಆಯ್ತು. ಆ ನಮೂನೆಯ ಸಿಚುವೇಶನ್ ಅನ್ನು ಧೃತರಾಷ್ಟ್ರನಿಗೆ ಧರ್ಮರಾಜಾದಿಗಳು ತಂದಾಕಿದ್ರು. ಹೀಗೆ ವೈಶಂಪಾಯನರು ಜನಮೇಜಯನಿಗೆ ಅಜ್ಜನ ಕಥೆಯನ್ನು ಹೇಳುವಾಗ ಧೃತರಾಷ್ಟ್ರ ಏನಾದ ಅತ್ನ, ಅವನಿಗೆ ಸಂಕಟ ಆಯ್ತಾ, ಅಮ್ಮನಿಗೆ ಗಾಂಧಾರಿಗೆ ಅಜ್ಜಿಗೆ ಎಂದು ತೊಂದರೆ ಆಯ್ತಾ ಕೇಳಿದ್ರೆ ಅವರಿಗೇನು ತೊಂದರೆಯಾಗದಂತಹ ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡಿದ್ದಾರಯ್ಯ, ನಿನ್ನ ಅಪ್ಪಂದಿರು ಅಜ್ಜಂದಿರಿ ಅಲ್ಲ. ಹಾಗಾಗಿ ಪಾಂಡವರು ಒಬ್ಬ ಭೀಮನನ್ನು ಬಿಟ್ಟು ಒಂದು ಮಾತು ಹೇಳಿದ್ದಾರೆ. ಅದನ್ನು ವಿವರಿಸಲಿಕ್ಕೆ ಮತ್ತೆ ಬೇರೆ ಮಾತುಗಳನ್ನು ಬೇರೆ ಆಯಾಮಗಳಲ್ಲಿ ಕೊಟ್ಟೇ ಕೊಡುತ್ತಾರೆ. ಯಾಕೆ, ಏನು, ಹೇಗೆ ಅಂತದ್ದು ಒಂದು ಮಾತು ಕೊಟ್ಟರಲ್ಲ, ಅವನ ದುರ್ಬುದ್ಧಿಯಿಂದ ಆದ ದ್ಯೂತದ ಗಲಾಟೆ ಅಂತ, ಅದನ್ನೇ ಮತ್ತೆ ಇಟ್ಟುಕೊಂಡವನೇನು ರಿಯಾಕ್ಷನ್ ಮಾಡ್ತಿದ್ದ ಅಂತ. ಆದ್ರೆ ಒಂದು ಮಾತು ಬಂದಿತ್ತು ನಮಗೆ, ಭೀಮನೊಬ್ಬನನ್ನು ಬಿಟ್ಟು ಹೇಳಿದ್ರು. ಧರ್ಮರಾಜ ಏನ್ ಹೇಳಿದ್ದ, ಯಾರು ವಿರೋಧ ಮಾಡ್ತಾರೆ ಧೃತರಾಷ್ಟ್ರನಿಗೆ ಅವನ ನನ್ನ ವಿರೋಧಿಗಳು, ಯಾರವನಿಗೆ ಇಷ್ಟ ಆಗ್ತಾರೆ ಅವರು ನನ್ನ ಇಷ್ಟಗಳು. ಈಗ ಭೀಮನನ್ನು ಬಿಡಬೇಕಾಗಿ ಬರ್ತದಲ್ಲ. ಆದರೆ ಭೀಮನ ಧರ್ಮದ ನಿಯಮ ಆಗಿದೆ, ಕಟ್ಟುನಿಟ್ಟಿನ ಅದೇ ಮಾತುಗಳು ಇಲ್ಲಿ ಬರ್ಲಿಕ್ಕಿರುವಂತದ್ದು. ಅದನ್ನ ಭೀಮನನ್ನು ಬಿಟ್ಟು ಅಂತ ಗಟ್ಟಿ, ಭೀಮ ಇದ್ದ ಅಂತಲೂ ಒಂದ್ಸರ್ತಿ ಹೇಳಿದ್ರು ವೈಶಂಪಾಯನ, ಇಲ್ಲ ಅಲ್ಲ. ಆದ್ರೆ ಭೀಮನನ್ನು ಬಿಟ್ಟು ಎನ್ನುವುದನ್ನು ಗಟ್ಟಿ ಮಾಡುತ್ತಾರೆ. ಧೃತರಾಷ್ಟ್ರ ಹೇಳಿದ್ದಲ್ಲೇ ಕೇಳಿ. ಅದೇ ಇವತ್ತು ಆಶ್ರಮವಾಸಕ್ಕೆ ಒಂದು ಬೀಜಕ್ಷೇಪ ಇಲ್ಲಿ ಇರುತ್ತೆ. ಧೃತರಾಷ್ಟ್ರ ಕಾಡಿಗೆ ಹೋಗ್ಬೇಕು ಅಂದಾಗ ಭೀಮ ಬಿಟ್ಟು ಎನ್ನುವ ಮಾತು ಅದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಉಂಟು ಎನ್ನುವುದು ಅರ್ಥ ಮಾಡಿಕೊಂಡ್ರೆ, ಭೀಮನ ಅವನ ಉಪಚಾರ ಮಾಡದೇ ಇರ್ಲಿಕ್ಕೆ ಹೋಗಿ ಅವನಲ್ಲಿ ಒಂದು ವೈರಾಗ್ಯ ಮೂಡ್ಲಿಕ್ಕೆ ಕಾರಣ ಆಯಿತು ಸಹಜವಾಗಿ. ಇಲ್ಲಾದ್ರೆ ಇಲ್ಲಿಯೇ ಭೋಗ ತಿಂದು ನೋಡಿ, ಎಷ್ಟು ಭೋಗ ಇತ್ತು ನಿಂಬೆ. ಅದಕ್ಕೆ ನಾನು ಹೇಳಿದ ಅದನ್ನು ಬಿಡಿಸಿ, ಎಷ್ಟು ಗಮ್ಮತ್ತಿನಲ್ಲಿ ಧೃತರಾಷ್ಟ್ರ ಇದ್ದ ಅಂತ. ತಿಂದುಕೊಂಡು ತೇಗಿಕೊಂಡು ಕುಡಿದುಕೊಂಡು ಮಲಗಿಕೊಂಡು ಅಂತ ನಡು, ಕುಡಿಯುವುದು ಮಲಗುವುದು ಹೇಳಿಕೋಸ್ಕರ ಶಯಾನಾನಿ ಭಕ್ಷ್ಯಭೋಜ್ಯ ಅಂತ. ಹಾಗಾಗಿ ಇದೆಲ್ಲ ಬೇಕು. ಯಾಕೆ ಅಂದ್ರೆ ಮುಂದಿನ ಅವನ ಬೆಳವಣಿಗೆಯಲ್ಲಿ ಇದು ಬೇಕು. ಮತ್ತೆ ತಿಂದು ತಿಂದು ತೇಗಿ ತೇಗಿ ಸಾಕು ಅನಿಸ್ಬೇಕು ಹೊರತು ಮೊದಲೇ ಬೇಡ ಅಂತ ಹೇಳಿಕೊಂಡು ಅವನಿಗೆ ಎಲ್ಲಿಯಾದ್ರೂ ನಾಳೆ ಬೇಕು ಕಂಡ್ರೆ ಅನ್ನುವುದು ಅರ್ಥ ಆಗ್ಲಿಕ್ಕೆ ಉಂಟು. ಆದ್ರಿಂದ ನಿನ್ನ ಅಜ್ಜ ಆರಾಮ ಇದ್ದ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟ. ಮುಂದೆ ಯಾವ ರೀತಿಯಲ್ಲಿ ಧೃತರಾಷ್ಟ್ರನ ಕಾಡು ಸೇವೆ ಆಗಿದೆ ಎನ್ನುವುದನ್ನು ಮತ್ತೆ ಕೇಳುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.